ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್. ಕ್ಲಾಸ್ ನಂಬರ್ 9ಗೆ ಎಲ್ಲರಿಗೂ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಹೇಳ್ಕೊಟ್ಟಿದೆ. ನಿಮ್ಗೆಲ್ಲರಿಗೂ ಟಾಸ್ಕ್ ಕೂಡ ಕೊಟ್ಟಿದೆ. ಕ್ಯಾಂಡಲ್ ಸ್ಟಿಕ್ಸ್ನ ಸ್ಪಾಟ್ ಮಾಡಿ ಚಾರ್ಟ್ಸಲ್ಲಿ ಸ್ಪಾಟ್ ಮಾಡಿಬಿಟ್ಟು ನಾನು ಕಳಿಸಿ ಅಂತ. ಸುಮಾರು ಜನ ಕಳಿಸಿದ್ದೀರಾ, ತುಂಬ ಖುಷಿ ಆಯಿತು ನೋಡ್ಬಿಟ್ಟು. ಆ್ಯಂಡ್ ದೆನ್ ಸುಮಾರು ಜನ ಡೌಟ್ಸ್ ಕೂಡ ಕೇಳಿದ್ದೀರಾ. ಹ್ಯಾಮರ್ ಕ್ಯಾಂಡಲ್, ಸ್ಟ್ರಾಂಗ್ ಹ್ಯಾಮರ್ ಕ್ಯಾಂಡಲ್ ಅಥವಾ ಸ್ಟ್ರಾಂಗ್ ಮಾರುಬುಜು ಕ್ಯಾಂಡಲ್ ಫಾರ್ಮೇಷನ್ ಆದಮೇಲೆ ಮತ್ತೆ ಪ್ರೈಸ್ ಏನಕ್ಕೆ ರಿವರ್ಸಲ್ ಆಯಿತು? ಮೇಲೆ ಹೋಗ್ಬೇಕಾಗಿತ್ತಲ್ವಾ ಅಥವಾ ಕೆಳಗಡೆ ಹೋಗ್ಬೇಕಾಗಿತ್ತಲ್ವಾ? ಏನಕ್ಕೆ ರಿವರ್ಸ್ ಆಯಿತು ಅಂತ ನೋಡಿ. ಬಿರಿಯಾನಿ ಮಾಡೋದು ಕಲಿಬೇಕಂದ್ರೆ ಫಸ್ಟು ಚಕ್ಕೆ ಲವಂಗ ಅಂದರೆ ಏನು, ಮಸಾಲೆ ಪದಾರ್ಥಗಳೇನೇನು, ಬಾಸ್ಮತಿ ರೈಸ್ ಅಂದರೆ ಏನು, ಚಿಕನ್ ಯಾವುದು, ಮಟನ್ ಯಾವುದು, ಇದನ್ನೆಲ್ಲ ಫಸ್ಟ್ ಕಲಿಬೇಕು ಅಲ್ವಾ? ನಾವು ಇವಾಗ ಅದನ್ನೇ ಮಾಡ್ತಾ ಇರೋದು. ಕ್ಯಾಂಡಲ್ ಸ್ಟಿಕ್ಸ್ ಕಲಿತಾ ಇದ್ದೀವಿ. ಈ ಕ್ಲಾಸಲ್ಲಿ ಸಪೋರ್ಟು, ರೆಸಿಸ್ಟೆನ್ಸು ಮತ್ತು ಟ್ರೆಂಡ್ ಲೈನ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಪ್ಯಾಟ್ರನ್ಸ್ ಹೇಳ್ಕೊಡ್ತೀನಿ. ಈ ಥರ ಪ್ರತಿಯೊಂದು ತಿಳ್ಕೊಂಡು ಲಾಸ್ಟಲ್ಲಿ ಬಿರಿಯಾನಿ ಮಾಡ್ತಾರಲ್ವಾ, ಆ ಥರ ಲಾಸ್ಟಲ್ಲಿ ಪ್ರೈಸ್ ಆಕ್ಷನ್ ಹೇಳ್ಕೊಡ್ತೀವಿ. ಅವಾಗ ನಿಮ್ಗೆ ಅದೆಲ್ಲ ಅರ್ಥ ಆಗೋಗುತ್ತೆ. ನಾವು ಇದೆಲ್ಲ ಏನಕ್ಕೆ ಕಲ್ತ್ವಿ ಅಂತ ಅವಾಗ ನಿಮ್ಗೆ ಅದೆಲ್ಲ ಕ್ಲೀನಾಗಿ ಅರ್ಥ ಆಗೋಗುತ್ತೆ. ಓಕೆ, ಸ್ಟಾರ್ಟ್ ಮಾಡಬೇಡ ಕ್ಲಾಸು. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಡಿಸ್ಕ್ಲೇಮರ್: ದಿಸ್ ವಿಡಿಯೋ ಇಸ್ ಕ್ರಿಯೇಟೆಡ್ ಫಾರ್ ಎಜುಕೇಷನಲ್ ಆ್ಯಂಡ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ. ಐ ಆಮ್ ನಾಟ್ ಎ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್. Content shared here should not be considered as investment advice, stock recommendations or financial guidance. Please consult SEBI registered financial advisor before making any investment decisions. Investments in the securities market are subject to market risk. Read all the related documents carefully before investing. My intention is purely to spread awareness and knowledge about the stock market, not to provide personal financial advice. Okay? ಕೇಳಿಸ್ಕೊಂಡ್ರೆ ಕರೆಕ್ಟಾಗಿ. ಲಾಸ್ಟ್ ಕ್ಲಾಸಲ್ಲಿ ಚಾರ್ಟ್ಸು, ಕ್ಯಾಂಡಲ್ ಸ್ಟಿಕ್ಸು ಮತ್ತು ಟೈಪ್ಸ್ ಆಫ್ ಕ್ಯಾಂಡಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸಲ್ಲಿ ಟ್ರೆಂಡ್ ಲೈನು ಮತ್ತು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಹೇಳ್ಕೊಡ್ತೀನಿ, ಡೀಪಾಗಿ ಹೇಳ್ಕೊಡ್ತೀನಿ. ಓಕೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಟ್ರೆಂಡ್ ಲೈನ್ ಅಂದರೆ ಏನು? ಟ್ರೆಂಡ್ ಲೈನ್ ಇಸ್ ಎ ಸ್ಟ್ರೈಟ್ ಡಯಾಗ್ನಲ್ ಲೈನ್ ಡ್ರಾನ್ ಅಕ್ರಾಸ್ ಸಿಗ್ನಿಫಿಕೆಂಟ್ ಪಿವೋಟ್ ಪಾಯಿಂಟ್ಸ್, ಸ್ವಿಂಗ್ ಹೈಸ್ ಆರ್ ಸ್ವಿಂಗ್ ಲೋಸ್ ಆನ್ ಎ ಚಾರ್ಟ್. ಅಂದರೆ ಪ್ರೈಸು ಈ ಥರ ಮೂವ್ಮೆಂಟ್ ಆಗಿರುತ್ತಲ್ವಾ, ಮೇಲೆ ಕೆಳಗಡೆ ಈ ಥರ ಸ್ಟಾಕ್ ಪ್ರೈಸ್ ಈ ಥರ ಮೂವ್ಮೆಂಟ್ ಆಗಿರುತ್ತೆ ಅಲ್ವಾ? ಈ ಮೂವ್ಮೆಂಟ್ ಆಗಿದ್ದಾಗ ಅದು ಲೋಸು ಮತ್ತು ಹೈಸ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗಿರುತ್ತೆ. ಆ ಲೋಸು ಮತ್ತು ಹೈಸ್ ಏನಿದ್ದಾವೆ ಇದ್ರನ್ನ ನೋಡಿ, ಈ ಥರ ಈ ಲೋಸ್ನ ಅಥವಾ ಈ ಹೈಸ್ನ ಮಾರ್ಕ್ ಮಾಡಿಕೊಂಡು 2 ಅಥವಾ 3 ಹೈಸ್ ಸಿಕ್ಕಿದ್ರೆ ಅದಕ್ಕೊಂದು ಲೈನ್ ಎಳಿಬೋದು. ನಾವು ಗೊತ್ತಲ್ಲ, ಲೈನ್ ಹಾಕೋದ್ರಲ್ಲಿ ಎಕ್ಸ್ಪರ್ಟು, ಅಂದರೆ ಸ್ಕ್ರೀನ್ ಮೇಲೆ ಈ ಥರ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 1 ಪಾಯಿಂಟ್ ಸಿಕ್ತು, 2 ಪಾಯಿಂಟ್ ಸಿಕ್ತು, 3ನೇ ಪಾಯಿಂಟ್ ಸಿಕ್ತು. 3 ಪಾಯಿಂಟ್ ಸಿಕ್ಕಿದಾಗ ಇದಕ್ಕೆ ಲೈನ್ ಹಾಕ್ಬೇಕು. 1 2 3 ಆಗ್ಬಿಟ್ವಾ? ಇದೇ ಟ್ರೆಂಡ್ ಲೈನು, ಇನ್ನೇನಿಲ್ಲ. ಓಕೆ, ಅದು ಏನು ಹೇಳ್ಕೊಡುತ್ತೆ? ಮಾರ್ಕೆಟ್ ಡೈರೆಕ್ಷನ್ ಹೇಳುತ್ತೆ. ಐಡೆಂಟಿಫೈಯಿಂಗ್ ವೆದರ್ ಬುಲ್ಸ್ ಆರ್ ಬಿಯರ್ಸ್ ಆರ್ ಇನ್ ಕಂಟ್ರೋಲ್. ಒಂದು ಸ್ಟಾಕ್ ಮೂವ್ಮೆಂಟ್ ಕೊಟ್ಟಿರುತ್ತಲ್ವಾ, ಆ ಮೂವ್ಮೆಂಟ್ ಕೊಟ್ಟಿರೋ ಸ್ಟಾಕ್ಗೆ ನಾವು ಟ್ರೆಂಡ್ ಲೈನ್ ನ ಡ್ರಾ ಮಾಡಿದಾಗ ಆ ಟ್ರೆಂಡ್ ಲೈನು ಯಾವ ಆಂಗಲ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಯಾವ ತರ ಇದೆ, ಹಿಂಗಿದ್ಯಾ ಅಥವಾ ಹಿಂಗಿದ್ಯಾ ಅಥವಾ ಪ್ರೈಸ್ ಆಕ್ಷನ್ ಹಿಂಗಿದ್ರೆ ಟ್ರೆಂಡ್ ಲೈನ್ ಹಿಂಗಿರುತ್ತೆ. ಅದನ್ನ ನೋಡ್ಬಿಟ್ಟು ಅದ್ರ ಬೇಸಿಸ್ ಮೇಲೆ ಡೈರೆಕ್ಷನ್ ತಿಳ್ಕೊಬಹುದು. ಹೇಳ್ತೀನಿ ನೆಕ್ಸ್ಟ್ ಸ್ಪೀಡ್ ಆರ್ ಮೊಮೆಂಟಮ್ ಇಂಡಿಕೇಟೆಡ್ ಬೈ ಆಂಗಲ್ ಅಂಡ್ ಸ್ಟೀಪ್ನೆಸ್ ಆಫ್ ದ ಸ್ಲೋಪ್. ಅಂದರೆ ಟ್ರೆಂಡ್ ಲೈನು ಫುಲ್ಲು ಈ ಥರ ಮೇಲಕ್ಕಿದ್ರೆ 60 ಡಿಗ್ರಿಗಿಂತ ಜಾಸ್ತಿ ಈ ಥರ ಇದ್ರೆ, 60 ಡಿಗ್ರಿ 70 ಡಿಗ್ರಿ ಎಲ್ಲ ಈ ಥರ ಇದ್ರೆ ಟ್ರೆಂಡ್ ಲೈನು ಡ್ರಾ ಮಾಡಿದಾಗ ಅದು ಏನು ಸೂಚನೆ ಕೊಡುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟು ಫುಲ್ಲು ಮೊಮೆಂಟಮಲ್ಲಿದೆ, ಫುಲ್ಲು ಅಪ್ ಟ್ರೆಂಡಲ್ಲಿದೆ, ಆಲ್ಮೋಸ್ಟ್ ಒನ್ ವೇ ಡೈರೆಕ್ಷನಲ್ಲಿದೆ ಅಂತ ಅರ್ಥ. ಓಕೆ, ಅದೇ ಟ್ರೆಂಡ್ ಲೈನು ಈ ಥರ ಇದ್ರೆ, ಫ್ಲ್ಯಾಟ್, ಆಲ್ಮೋಸ್ಟ್ ಫ್ಲ್ಯಾಟ್ ಆಗಿದ್ರೆ, ಈ ಥರ ಸ್ಲೈಟಾಗಿ ಫ್ಲ್ಯಾಟ್ ಆಗಿದ್ರೆ ಆ ಸ್ಟಾಕು ಸ್ಲೋ ಆಗಿ ಅಪ್ ಟ್ರೆಂಡಲ್ಲಿದೆ ಅಥವಾ ಸೈಡ್ ವೇಸ್ ಟ್ರೆಂಡಲ್ಲಿದೆ ಅಂತ ಅರ್ಥ. ಓಕೆ, ಸೈಡ್ ವೇಸ್ ಟ್ರೆಂಡಲ್ಲಿದೆ, ಮೂಮೆಂಟಮ್ ಕಮ್ಮಿ ಇದೆ ಅಂತ ಅರ್ಥ. ಸ್ಪೀಡ್ ಮತ್ತು ಮೂಮೆಂಟಮ್ನ ಹೇಳ್ಕೊಡುತ್ತೆ. ನೆಕ್ಸ್ಟ್ ಡೈನಾಮಿಕ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಶೋಯಿಂಗ್ ರಿಯಲ್ ಟೈಮ್ ಲೆವೆಲ್ಸ್ ವೇರ್ ಬೈಯರ್ಸ್ ಆರ್ ಸೆಲ್ಲರ್ಸ್ ಆರ್ ಲೈಕ್ಲಿ ಟು ಸ್ಟೆಪ್ ಇನ್ ಆಸ್ ಪ್ರೈಸ್ ಅಡ್ವಾನ್ಸಸ್ ಓವರ್ ಟೈಮ್. ಅಂದರೆ ಯಾವುದೇ ಒಂದು ಸ್ಟಾಕ್ ಇರಲಿ, ಒಂದು ಡೈರೆಕ್ಷನಲ್ಲಿ ಹೋಗಲ್ಲ, ಮೇಲೆಗೇ ಹೋಗ್ತಾ ಇರಲ್ಲ ಅಥವಾ ಕೆಳಗಡೆಗೆ ಬರ್ತಾ ಇರಲ್ಲ. ಫುಲ್ ಬ್ಯಾಕ್ಸ್ ಕೊಟ್ಟೇ ಕೊರುತ್ತೆ. ಮೇಲೆ ಹೋಗಿದ್ರೆ ಒಂದಲ್ಲ ಒಂದು ಟೈಮ್ ಈ ಥರ ಸಣ್ಣ ಫುಲ್ ಬ್ಯಾಕ್ ಆದರೂ ಕೊಟ್ಟು ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಸಣ್ಣ ಫುಲ್ ಬ್ಯಾಕ್ ಕೊಡುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಸಣ್ಣ ಫುಲ್ ಬ್ಯಾಕ್ ಕೊಡುತ್ತೆ, ಮತ್ತೆ ಮೇಲೆ ಹೋಗುತ್ತೆ. ಈ ಥರ ಫುಲ್ ಬ್ಯಾಕ್ ಕೊಡುತ್ತೆ ಅಲ್ವಾ? ಈ ಥರ ಫುಲ್ ಬ್ಯಾಕ್ ಕೊಟ್ಟಾಗ ನಾವು ಫಾರ್ ಎಕ್ಸಾಂಪಲ್ ಈಗ ಈ ಥರ ಫುಲ್ ಬ್ಯಾಕ್ ಕೊಡ್ತಾ ಇತ್ತು ಅನ್ಕೋಪ, ನಾವೇನು ಮಾಡ್ತೀವಿ, ಇಲ್ಲೋಗಿ ಬೈ ಮಾಡಬೇಡ ಅಂತ ಬೈ ಮಾಡಕ್ಕೆ ಹೋಗ್ಬಿಡ್ತೀವಿ. ಇಲ್ಲ, ವೆಯ್ಟ್ ಮಾಡಬೇಕು. 1-2 ಸಲ ಫುಲ್ ಬ್ಯಾಕ್ ಕೊಟ್ಟು ಮಾಡಿದ್ಮೇಲೆ ಅದಕ್ಕೊಂದು ಟ್ರೆಂಡ್ ಲೈನ್ ಎಳೆದ್ಬಿಟ್ಟು ಕಾಯಬೇಕು. ಪ್ರೈಸು ಇಲ್ಲಿ ಹೋಗುತ್ತೆ, ಮೇಲೆ ಹೋಗುತ್ತೆ ಅಂದ್ಕೊಳ್ಳಿ. ವಾಪಸ್ಸು ಈ ಲೆವೆಲ್ಗೆ ಬಂದಾಗ ಇಲ್ಲಿಂದ ಸಪೋರ್ಟ್ ತಗೊಂಡು ಪ್ರೈಸು ರಿವರ್ಸಲ್ ಆಗಿ ಮತ್ತೆ ಮೇಲಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಏನಕ್ಕೆ ಅಂದರೆ ಇಲ್ಲಿ ತಗೊಳ್ದೆ ಮಿಸ್ ಆಗೋಗಿರೋರು ಕಾಯ್ತಾ ಇರ್ತಾರೆ ಪ್ರೈಸು ಡಿಸೆಂಟಾಗಿ 50%ಗಾದರೂ ಕರೆಕ್ಷನ್ ಬರಲಿ ಅಂತ. ಆ ಕರೆಕ್ಷನ್ ಯಾವಾಗ ಬರುತ್ತೆ ಅವಾಗ ಮತ್ತೆ ಇಲ್ಲಿ ಬೈ ಮಾಡ್ತಾರೆ. ಇಲ್ಲಿ ಬೈ ಮಾಡೋರು ಮತ್ತೆ ಮೇಲೆಗೆ ಹೋದಾಗ ಇಲ್ಲಿ ಬುಕ್ ಮಾಡ್ತಾರ ಪ್ರೈಸು. ದೊಡ್ಡ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸು ಇಲ್ಲಿ ಲಾಭ ಬುಕ್ ಮಾಡ್ತಾರೆ, ಸೆಲ್ಲಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂದ್ಕೊಳ್ಳಿ, ಮತ್ತೆ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಟ್ ಒನ್ ಪಾಯಿಂಟ್ ಈ ಪರ್ಟಿಕ್ಯುಲರ್ ಪ್ರೈಸಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಈ ಸ್ಟಾಕು. ಇಲ್ಲ ಮತ್ತೆ ಕೊಡ್ಬೋದು ಮತ್ತೆ ಇದಕ್ಕೆ ಪ್ರೈಸ್ ಅಂತೇಳಿ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ಗೆ ಅನ್ಸಿದ್ರೆ ಅಲ್ಲಿಂದ ಮತ್ತೆ ಬೈಯಿಂಗ್ ಸ್ಟಾರ್ಟ್ ಆಗುತ್ತೆ.
ಸೊ ಟ್ರೆಂಡ್ ಲೈನ್ ಈ ತರ ಡ್ರಾ ಮಾಡ್ಕೊಂಡಿದ್ರೆ ನಮಗೆ ರಫ್ ಆಗಿ ಒಂದು ಗೆಸ್ ಆಗುತ್ತೆ, ಇಲ್ಲಿ ಸ್ಟಾರ್ಟ್ ಆಗ್ಬೋದು ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ದು ಬೈಯಿಂಗು ಇಲ್ಲಿ ಸ್ಟಾರ್ಟ್ ಆಗ್ಬೋದು ಅಂತ. ಅದಕ್ಕೂ ಹೆಲ್ಪ್ ಆಗುತ್ತೆ. ಹೇಳ್ತೀನಿ ನೋಡಿ, ಹಂಗೆ ನಿಮ್ಗೆ ಹೋಗ್ತಾ ಹೋಗ್ತಾ ಅರ್ಥ ಆಗೋಗುತ್ತೆ ನಾನು ಹೇಳ್ತಾ ಇರೋದೆಲ್ಲ. ಇಲ್ಲಿ ನೋಡಿ, ಎಕ್ಸಾಂಪಲ್ಗೋಸ್ಕರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದು ಇಂಟರ್ನೆಟ್ ಇಂದ ಒಂದು ಇಮೇಜ್ ಡೌನ್ಲೋಡ್ ಮಾಡ್ಕೊಂಡೆ. ಚಾರ್ಟ್ಸ್ ಅಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ರಿಯಲ್ ಚಾರ್ಟ್ಸ್ ಅಲ್ಲಿನು. ಈಗ ಸದ್ಯಕ್ಕೆ ಅರ್ಥ ಮಾಡ್ಸಕ್ಕೆ ಈ ತರ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಪ್ರೈಸಿಂಗ್ ಮೇಲೆ ಹೋಯ್ತು, ಇಲ್ಲಿ ಕರೆಕ್ಷನ್ ಕೊಡ್ತು ನೋಡಿ ಇಲ್ಲಿ ಅಲ್ವಾ, ಮತ್ತೆ ಮೇಲೆ ಹೋಯ್ತು, ಮತ್ತೆ ಕರೆಕ್ಷನ್ ಕೊಡ್ತು ಅಲ್ವಾ, 2 ಪಾಯಿಂಟ್ ಸಿಕ್ತು, ಟ್ರೆಂಡ್ ಲೈನ್ ಹೇಳಿದ್ವಿ, ಮತ್ತೆ ಮೇಲೆ ಹೋಯ್ತು, ಮತ್ತೆ ಕರೆಕ್ಷನ್ ಬಂತು ನೋಡಿ, ಟ್ರೆಂಡ್ ಲೈನ್ ಹತ್ರ ಬಂತು, ಮತ್ತೆ ಮೇಲೆ ಹೋಯ್ತು. ಅರ್ಥ ಆಯ್ತಾ? ಇದೇನು ಸೂಚನೆ ಕೊಡ್ತಾ ಇದೆ, ಯಾವ ತರ ಇದೆ ಡೈರೆಕ್ಷನ್, ಇದಕ್ಕೆ ಸ್ಲ್ಯಾಂಟಿಂಗು, ಅಪ್ಸೈಡ್ ಸ್ಲ್ಯಾಂಟಿಂಗ್ ಇದೆ, ಅದಕ್ಕೆ ಏನು ಅಪ್ ಟ್ರೆಂಡ್ ಅಲ್ವಾ. ಇಲ್ಲಿ ನೋಡಿ 2 ಪಾಯಿಂಟ್ ಸಿಕ್ತು, ಇಲ್ಲಿ 2 ಪಾಯಿಂಟ್ಗೆ ಟ್ರೆಂಡ್ ಲೈನ್ ಡ್ರಾ ಮಾಡಿದಾಗ ಏನಾಯ್ತು, ಫ್ಲಾಟ್ ಇದ್ರೆ, ಟ್ರೆಂಡ್ ಲೈನ್ ಫ್ಲಾಟ್ ಇದ್ರೆ ಏನು, ಸೈಡ್ ವೇಸ್ ಅಲ್ವಾ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ, ಬೀಳಕ್ಕೆ ಸ್ಟಾರ್ಟ್ ಆಯಿತು, ಮತ್ತೆ ಫುಲ್ ಬ್ಯಾಕ್ ಕೊಡ್ತು, ಮತ್ತೆ ಬಿತ್ತು, ಮತ್ತೆ ಫುಲ್ ಬ್ಯಾಕ್ ಕೊಡ್ತು, ಮತ್ತೆ ಬಿತ್ತು, ಮತ್ತೆ ಫುಲ್ ಬ್ಯಾಕ್ ಕೊಡ್ತು, ಮತ್ತೆ ಬಿತ್ತು, ಮತ್ತೆ ಫುಲ್ ಬ್ಯಾಕ್ ಕೊಡ್ತು, ಮತ್ತೆ ಬಿತ್ತು ಅಲ್ವಾ. ಇದರಲ್ಲಿ ಟ್ರೆಂಡ್ ಲೈನ್ ಯಾವ ಡೈರೆಕ್ಷನಲ್ಲಿ ಇದೆ, ಡೌನ್ ಸೈಡ್ ಇದೆ. ಡೌನ್ ಸೈಡು ಈ ಥರ ಟ್ರೆಂಡ್ ಲೈನ್ ಇದ್ರೆ ಅದಕ್ಕೇನು ಅರ್ಥ, ಡೌನ್ ಟ್ರೆಂಡ್ ಅಂತ ಅರ್ಥ. ನೆಕ್ಸ್ಟ್, ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಬೇಕಂದ್ರೆ ಏನೇನು ರೂಲ್ಸ್ನ ಫಾಲೋ ಮಾಡಬೇಕು ನೋಡಿ. ಮಿನಿಮಮ್ 2 ಪಾಯಿಂಟ್ ಇರಬೇಕು, ಒಂದೇ ಸ್ವಿಂಗು. ಈ ತರ ಒಂದೇ ಸ್ವಿಂಗ್ ಇದ್ರೆ ಅದಕ್ಕೆ ಟ್ರೆಂಡ್ ಲೈನ್ ಯಾವ ತರ ಡ್ರಾ ಮಾಡ್ತೀರಾ, ಹಿಂಗಾದ್ರೂ ಡ್ರಾ ಮಾಡ್ಬೋದು, ಹಿಂಗಾದ್ರೂ ಡ್ರಾ ಮಾಡ್ಬೋದು, ಹಿಂಗಾದ್ರೂ ಡ್ರಾ ಮಾಡ್ಬೋದು, ಅಥವಾ ಹಿಂಗಾದ್ರೂ ಎಷ್ಟೋ ಡೈರೆಕ್ಷನ್ ಅಲ್ಲಿ ಡ್ರಾ ಮಾಡ್ಬೋದು. ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಸಿಗಲ್ಲ. ಟ್ರೆಂಡ್ ಲೈನ್ಗೆ ಒಂದು ಡೈರೆಕ್ಷನ್ ಬೇಕು ಅಂದ್ರೆ ಮಿನಿಮಮ್ 2 ಸ್ವಿಂಗ್ಸ್ ಈ ತರ ಇರಬೇಕು. ಓಕೆ, ಐದರ್ ಈ ತರ ಇರಬೇಕು, ಅಥವಾ ಈ ತರ ಇರಬೇಕು, ಅಥವಾ ಈ ತರ ಇದ್ರೆ ಸೈಡ್ ವೇಸ್. ಈ ತರ ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದು. ಮಿನಿಮಮ್ 2 ಪಾಯಿಂಟ್ ಆದ್ರೂ ಇರಲೇಬೇಕು ಒಂದು ಟ್ರೆಂಡ್ ಲೈನ್ ನ ಡ್ರಾ ಮಾಡೋಕೆ. ಓಕೆ, ಅದೇ 3 ಪಾಯಿಂಟ್ ಇದ್ರೆ ಅದಕ್ಕೆ ವ್ಯಾಲಿಡೇಷನ್ ಜಾಸ್ತಿ ಆಗುತ್ತೆ, ಮರ್ಯಾದೆ ಜಾಸ್ತಿ ಆಗುತ್ತೆ. ಆ ಟ್ರೆಂಡ್ ಲೈನ್ ನ ರೆಸ್ಪೆಕ್ಟ್ ಮಾಡ್ತಾ ಇದೆ ಪ್ರೈಸು ಅಂತ ಅರ್ಥ. ಅಂದ್ರೆ ಈಗ ಮೇಲಕ್ಕೆ ಹೋಗ್ತಾ ಇರುತ್ತೆ ಅನ್ಕೊಳ್ಳಿ, ಈ ತರ ಪ್ರೈಸು 2 ಪಾಯಿಂಟ್ ಕ್ರಿಯೇಟ್ ಮಾಡ್ತು. ಓಕೆ, 2 ಪಾಯಿಂಟ್ ಇಲ್ಲಿ ಕ್ರಿಯೇಟ್ ಮಾಡ್ತು, ನಾವು ಇದಕ್ಕೆ ಟ್ರೆಂಡ್ ಲೈನ್ ಈ ತರ ಹೇಳ್ತೀವಿ. ಅದೇ 3ನೇ ಸಲಿನೂ ಅದು ಟಚ್ ಮಾಡಿ ಮೇಲೆ ಗೊತ್ತಾಯ್ತು ಅಂದ್ರೆ ಈ ಟ್ರೆಂಡ್ ಲೈನು ತುಂಬಾ ವ್ಯಾಲಿಡ್ ಆಗಿದೆ ಅಂತ ಅರ್ಥ. ಮತ್ತೆ ರಿವರ್ಸ್ ಏನಾದರೂ ಪ್ರೈಸ್ ಈ ಲೆವೆಲ್ ಬಂದ್ರೆ ಮತ್ತೆ ಇಲ್ಲಿಂದ ರಿವರ್ಸ್ ಆಗಿ ಮೇಲೆ ಹೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಅರ್ಥ. ಟ್ರೆಂಡ್ ಲೈನ್ಗೆ 3 ಪಾಯಿಂಟ್ ಸಿಕ್ಕಿದ್ರೆ ಅದಕ್ಕೆ ವ್ಯಾಲಿಡೇಷನ್ ಜಾಸ್ತಿ, ಮರ್ಯಾದೆ ಜಾಸ್ತಿ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಕೊಟ್ಟಿದ್ದೀನಿ, ಮೋರ್ ವ್ಯಾಲಿಡ್ ಟಚಸ್ ಎ ಟ್ರೆಂಡ್ ಲೈನ್ ಹ್ಯಾಸ್ ವಿತೌಟ್ ಬ್ರೇಕಿಂಗ್, ಸ್ಟ್ರಾಂಗರ್ ಅಂಡ್ ಮೋರ್ ರಿಲಯಬಲ್ ಇಟ್ ಬಿಕಮ್ಸ್. ಅಂದ್ರೆ ಒಂದು ಟ್ರೆಂಡ್ ಲೈನ್ಗೆ ಎಷ್ಟು ಜಾಸ್ತಿ ಟಚಸ್ ಇರುತ್ತೋ ಅಷ್ಟು ಅದಕ್ಕೆ ವ್ಯಾಲಿಡೇಷನ್ ಜಾಸ್ತಿ. ಈ ತರ ಹೋಗ್ತಾ ಇದೆ ಸ್ಟಾಕ್ ಮೇಲಕ್ಕೆ, ಆ ಟ್ರೆಂಡ್ ಲೈನ್ ಹತ್ರ ಬರುತ್ತೆ, ಸಪೋರ್ಟ್ ತಗೊಳುತ್ತೆ, ಮತ್ತೆ ಹೋಗುತ್ತೆ ಅಂದ್ರೆ ಸ್ಟ್ರಾಂಗ್ ಅಪ್ ಟ್ರೆಂಡ್ ಆಗಿದೆ ಸ್ಟಾಕು. ಎಲ್ಲಿವರೆಗೂ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿ ಕೆಳಗಡೆಗೆ ಬರಲ್ವೋ ಅಲ್ಲಿವರೆಗೂ ಆ ಟ್ರೆಂಡ್ ಲೈನ್ಗೆ ಮರ್ಯಾದೆ ಜಾಸ್ತಿ. ಆ ಟ್ರೆಂಡ್ ಲೈನ್ ಹತ್ರ ಪ್ರೈಸ್ ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಆಂಗಲ್ ಅಂಡ್ ಸಸ್ಟೈನಬಿಲಿಟಿ. ಯಾವ ಆಂಗಲ್ ಅಲ್ಲಿ ಇದ್ರೆ ಟ್ರೆಂಡ್ ಲೈನ್ ಸಸ್ಟೈನಬಲ್ ಆಗಿರುತ್ತೆ, 30 to 45 ಡಿಗ್ರಿ ಇದ್ರೆ ದಿ ಮೋಸ್ಟ್ ಹೆಲ್ತಿ. ಅಂದ್ರೆ ಈ ತರ ರಫ್ಲಿ ಈ ತರ ಇಷ್ಟು ಮಾತ್ರ ಇದ್ರೆ ಟ್ರೆಂಡ್ ಲೈನು ಹೆಲ್ತಿ ಟ್ರೆಂಡ್ ಲೈನ್ ಅಂತ ಅರ್ಥ. ಐದರ್ ಅಪ್ ಸೈಡ್ ಆರ್ ಡೌನ್ ಸೈಡ್. ಓಕೆ, ಜಾಸ್ತಿ 60 ಡಿಗ್ರಿಗಿಂತ ಜಾಸ್ತಿ ಇದ್ರೆ ಈ ತರ ಮೇಲಕ್ಕೆ ಟ್ರೆಂಡ್ ಲೈನ್ ಫಾರ್ಮೇಶನ್ ಆದ್ರೆ ಪ್ರೈಸು ಈ ತರ ಮೇಲಕ್ಕೆ ಹೋಗ್ತಾನೆ ಇದೆ. ಓಕೆ, ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಇಲ್ಲಿ ಹೆಂಗ್ ಬರುತ್ತೆ, ಹಿಂಗ್ ಬರುತ್ತೆ ಟ್ರೆಂಡ್ ಲೈನ್. ಇಷ್ಟು ಸ್ಟೀಪ್ ಆಗಿ ಟ್ರೆಂಡ್ ಲೈನ್ ಇದೆ ಅಂದ್ರೆ ಅದು ಸಸ್ಟೈನಬಲ್ ಅಲ್ಲ. ಪ್ರೈಸು ಯಾವತ್ತು ಪ್ಯಾರಬೋಲಿಕ್ ಆಗಿ ಒಂದೇ ಮೂವ್ ಅಲ್ಲಿ ಹೋಗ್ತಾನೆ ಇರಲ್ಲ, ಒಂದಲ್ಲ ಒಂದಿನ ಅದು ರಿವರ್ಸ್ ಹೊಡೆಯುತ್ತೆ. ಆ ರಿವರ್ಸ್ ಹೊಡೆದಾಗ ಇದು ಈಸಿಯಾಗಿ ಬ್ರೇಕ್ ಆಗೋಗುತ್ತೆ. ಆ ಟ್ರೆಂಡ್ ಲೈನ್ಗೆ ಮರ್ಯಾದೆ ಇರಲ್ಲ ಅಷ್ಟೊಂದು, ಸರಿನಾ? ಜಾಸ್ತಿ ಸ್ಲ್ಯಾಂಟಿಂಗ್ ಇರಬಾರ್ದು, ಹಂಗಂತ ಜಾಸ್ತಿ ಫ್ಲಾಟ್ ಆಗೋ ಇರಬಾರ್ದು. ಬರೀ 20 ಡಿಗ್ರಿಗಿಂತ ಕೆಳಗಡೆ ಇಷ್ಟು ಈ ತರ ಆಲ್ಮೋಸ್ಟ್ ಈ ತರ ಇರುತ್ತೆ ಅನ್ಕೊಳ್ಳಿ. ಪ್ರೈಸು ಈ ತರ ಮೂವ್ ಆಗ್ತಾ ಇದೆ, ಈ ತರ ಇದ್ರೆ ಇದು ಆಲ್ಮೋಸ್ಟ್ ಸೈಡ್ ವೇಸು, ಟ್ರೆಂಡಿಂಗ್ ಅಲ್ಲ. ಐದರ್ ಅಪ್ ಸೈಡ್ ಆರ್ ಡೌನ್ ಸೈಡ್, ಇದು ಟ್ರೆಂಡಿಂಗ್ ಅಲ್ಲ, ಆಲ್ಮೋಸ್ಟ್ ಸೈಡ್ ವೇಸ್. ಇದು ಸ್ಟಾಕ್ ಪ್ರೈಸ್ ಇದೇ ತರ ಇರುತ್ತೆ, ಸೈಡ್ ವೇಸ್ ಅಲ್ಲಿ ಇದೆ ಅಂತ ಸೂಚನೆ ಕೊಡುತ್ತೆ. ಅದೇ ನೋಡಿ, ಬಿಹೇವ್ಸ್ ಮೋರ್ ಲೈಕ್ ಅ ಚಾಪಿ ಸೈಡ್ ವೇಸ್ ಕನ್ಸಾಲಿಡೇಷನ್. ನೆಕ್ಸ್ಟ್, ಟ್ರೆಂಡ್ ಲೈನ್ ಡ್ರಾ ಮಾಡಬೇಕಾದ್ರೆ ಅವಾಯ್ಡ್ ಮಾಡಬೇಕಾಗಿರೋ ಮಿಸ್ಟೇಕ್ಸ್, ಕಾಮನ್ ಆಗಿ ಮಾಡೋ ಮಿಸ್ಟೇಕ್ಸ್, ಮತ್ತೆ ಅದನ್ನ ಯಾವ ತರ ಅವಾಯ್ಡ್ ಮಾಡಬೇಕು. ಫೋರ್ಸಿಂಗ್ ಟ್ರೆಂಡ್ ಲೈನ್ ಅಂದ್ರೆ ಒಂದು ಚಾರ್ಟ್ ನ ನೋಡಿದ ತಕ್ಷಣ ಟ್ರೆಂಡ್ ಲೈನ್ ಎಲ್ಲೆಲ್ಲಿ ಡ್ರಾ ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ಬಿಡ್ಬೇಕು. ಓಕೆ, ಈಸಿಯಾಗಿ ಗೊತ್ತಾಗ್ಬಿಡ್ಬೇಕು, ಆವಾಗ ಮಾತ್ರ ಟ್ರೆಂಡ್ ಲೈನ್ ನ ಡ್ರಾ ಮಾಡಬೇಕು. ಸುಮ್ಮನೆ ಯಾವ್ದಾವ್ದೋ ಪಾಯಿಂಟ್ಸ್ ನ ಎತ್ಕೊಂಡೋಗಿ ಟ್ರೆಂಡ್ ಲೈನ್ ನ ಡ್ರಾ ಮಾಡೋಕ್ಕಾಗಲ್ಲ. ಎಕ್ಸ್ಪ್ಲೈನ್ ಮಾಡ್ತೀನಿ, ಚಾರ್ಟ್ಸ್ ಓಪನ್ ಮಾಡ್ಬಿಟ್ಟು. ಓಕೆ, ನಮ್ಗೆ ಈಸಿಯಾಗಿ ಕಾಣಿಸೋ ತರ ಇದ್ರೆ ಮಾತ್ರ ಟ್ರೆಂಡ್ ಲೈನ್ ನ ಡ್ರಾ ಮಾಡಬೇಕು. ನೆಕ್ಸ್ಟ್, ಇಗ್ನೋರಿಂಗ್ ಮಲ್ಟಿ ಟೈಮ್ ಫ್ರೇಮ್ ಅಲೈನ್ಮೆಂಟ್. ಅಂದ್ರೆ ಯಾವುದೇ ಒಂದು ಸಪೋರ್ಟ್ ಇರಲಿ, ರೆಸಿಸ್ಟೆನ್ಸ್ ಇರಲಿ, ನೆಕ್ಸ್ಟ್ ಹೇಳ್ತೀನಿ ಸಪೋರ್ಟ್ ರೆಸಿಸ್ಟೆನ್ಸ್ ಏನು ಅಂತ. ಟ್ರೆಂಡ್ ಲೈನ್ ಇರಲಿ, ಆ ಟ್ರೆಂಡ್ ಲೈನು ಯಾವಾಗ ವ್ಯಾಲಿಡ್ ಆಗುತ್ತೆ ಅಂದ್ರೆ ಐದರ್ ಡೈಲಿ ಟೈಮ್ ಫ್ರೇಮ್ ಆರ್ 4 hours ಟೈಮ್ ಫ್ರೇಮ್, ಅಥವಾ ವೀಕ್ಲಿ ಟೈಮ್ ಫ್ರೇಮ್, ಅಥವಾ ಮಂತ್ಲಿ ಟೈಮ್ ಫ್ರೇಮ್. ಟೈಮ್ ಫ್ರೇಮ್ ಜಾಸ್ತಿ ಆದಷ್ಟು, 1 hour ಟೈಮ್ ಫ್ರೇಮ್ ಇಂದ ಟೈಮ್ ಫ್ರೇಮ್ ಜಾಸ್ತಿ ಆದಷ್ಟು ಅದಕ್ಕೆ ವ್ಯಾಲಿಡೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಅಂದ್ರೆ 1 hourಗಿಂತ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಸಿಗೋ ಟ್ರೆಂಡ್ ಲೈನ್ಗೆ ವ್ಯಾಲಿಡೇಷನ್ ಜಾಸ್ತಿ.
ಅದಕ್ಕಿಂತ ವೀಕ್ಲಿ ಟೈಮ್ ಫ್ರೇಮಲ್ಲಿ ಸಿಗೋ ಟ್ರೆಂಡ್ ಲೈನ್ಗೆ ವ್ಯಾಲಿಡೇಷನ್ ಜಾಸ್ತಿ, ಅದಕ್ಕಿಂತ ಮಂತ್ಲಿ ಟೈಮ್ ಫ್ರೇಮಲ್ಲಿ ಸಿಗೋ ಟ್ರೆಂಡ್ ಲೈನ್ಗೆ ಮರ್ಯಾದೆ ಜಾಸ್ತಿ. ಅರ್ಥ ಆಯ್ತಾ? ಟೈಮ್ ಫ್ರೇಮ್ ಜಾಸ್ತಿ ಆದಷ್ಟು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಥವಾ ಟ್ರೆಂಡ್ ಲೈನ್ಗೆ ಮರ್ಯಾದೆ ಜಾಸ್ತಿ ಇರುತ್ತೆ, ಪ್ರೈಸು ಅದನ್ನ ಫಾಲೋ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಇದೊಂದು ಎಕ್ಸಾಂಪಲ್. ನೋಡಿ ಪ್ರೈಸು ಈ ಥರ ಬರ್ತಾ ಇದೆಯಾ, ಪ್ರೈಸು ಈಗ ಮೂವ್ಮೆಂಟ್ ಆಗ್ತಾ ಇದೆ. ಇಲ್ಲಿ 2 ಪಾಯಿಂಟ್ ಸಿಕ್ತು, ಇಲ್ಲೊಂದು ಸಿಕ್ತು, ಇಲ್ಲೊಂದು ಸಿಕ್ತು. ಟ್ರೆಂಡ್ ಲೈನ್ನ ಡ್ರಾ ಮಾಡಿದ್ವಿ. ಓಕೆ ನೋಡಿ 3 ಸಲ 4 ಸಲ ಇಟ್ಟಾಯ್ತು, 5ನೇ ಸಲ ಇಟ್ಟಾಯ್ತು, ಇಲ್ಲಿ ಬ್ರೇಕ್ ಡೌನ್ ಆಯಿತು. ಇಲ್ಲಿ ಬ್ರೇಕ್ ಆಗೋವರೆಗೂ ಟ್ರೆಂಡ್ ಲೈನ್ನ ಫಾಲೋ ಮಾಡ್ಕೊಂಡೇ ಹೋಗಿದೆ ಪ್ರೈಸು. ನೋಡಿ ಅಲ್ವಾ? ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ, ಚಾರ್ಟಲ್ಲಿ ತೋರಿಸ್ತೀನಿ, ರಿಯಲ್ ಚಾರ್ಟಲ್ಲಿ ತೋರಿಸ್ತೀನಿ ನಾನು ನೀಟಾಗಿ. ಅಪ್ ಟ್ರೆಂಡಲ್ಲಿ ಈ ಥರ ಇರುತ್ತೆ ಟ್ರೆಂಡ್ ಲೈನು, ಇದು ಡೌನ್ ಟ್ರೆಂಡ್ಗೆ ಎಕ್ಸಾಂಪಲ್. ಓಕೆ, ಈಗ ಟ್ರೆಂಡ್ ಲೈನ್ ಡ್ರಾ ಮಾಡೋದು ಯಾವ ಥರ ಅಂತ ತಿಳ್ಕೊಳ್ಳೋಣ. ನಾನು ಈ ಥರ ಸೆಟಪ್ ಮಾಡಿಬಿಟ್ಟು ಏನಕ್ಕೆ ವಿಡಿಯೋ ಎಡಿತಾ ಇದ್ದೀನಿ ಅಂದರೆ ಹಿಂಗೆ ಕೈಯಲ್ಲಿ ತೋರ್ಸೋಕ್ಕೆ ಈಸಿ ಆಗುತ್ತೆ, ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಸೆಬಿ ರೂಲ್ಸ್ ಪ್ರಕಾರ ನಾನು ಯಾವುದೇ ಒಂದು ಸ್ಟಾಕ್ದು ಹೆಸರು ತಗೊಳಂಗಿಲ್ಲ, ಹೆಸರು ತಗೊಂಡು ಲೇಟೆಸ್ಟ್ 3 ಮಂತ್ಸ್ದು ಚಾರ್ಟ್ ತೋರಿಸೋಂಗಿಲ್ಲ. ಅದಕ್ಕೆ ನಾನು ಹೆಸರು ತಗೊಳಲ್ಲ. ಎಲ್ಲ ಚಾರ್ಟಲ್ಲೂ ಯಾವುದೇ ಚಾರ್ಟ್ ತಗೊಳ್ಳಿ ಇದೇ ಥರ ಡ್ರಾ ಮಾಡೋದು. ನೀವು ಯಾವುದೇ ಚಾರ್ಟ್ ತಗೊಳ್ಳಿ ಟ್ರೆಂಡ್ ಲೈನ್ನ ಇದೇ ಥರ ಡ್ರಾ ಮಾಡೋದು. ಅದಕ್ಕೆ ಹೆಸರು ತಗೊಳ್ಳದೆ ಒಂದು ಇನ್ಸ್ಟ್ರೂಮೆಂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದಾದ್ರು ರ್ಯಾಂಡಮ್ ಆಗಿ ಯಾವುದಾದ್ರು ತಗೊಬೋದು, ಅದರಲ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡೋಕ್ಕೆ ಸ್ಕೋಪ್ ಇದ್ದರೆ ಇದೇ ಥರ ಮಾಡ್ಬೋದು. ಅಕಸ್ಮಾತ್ ನಾನು ಸ್ಟಾಕ್ ಹೆಸರು ತಗೊಂಡೆ ಅನ್ಕೊಳ್ಳಿ, ಅದು ತಪ್ಪಾಗೋಗುತ್ತೆ. ನಾನೊಂದು ಸಣ್ಣ ತಪ್ಪು ಮಾಡಿದ್ರು ಸಾಕು ಅಂತ ಕಾಯ್ತಾ ಇರ್ತಾರೆ ಕಳ್ಳನ ಮಕ್ಕಳು, ವಿಡಿಯೋನ ರಿಪೋರ್ಟ್ ಮಾಡಿಬಿಡ್ತಾರೆ, ವಿಡಿಯೋ ಡಿಲೀಟ್ ಆಗ್ಬೋದು, ಅಥವಾ ಇನ್ನೂ ಜಾಸ್ತಿ ರಿಸ್ಕ್ ಆದರೆ ನನ್ನ ಚಾನಲು ಡಿಲೀಟ್ ಆಗ್ಬೋದು. ಸೊ ಅಷ್ಟು ರಿಸ್ಕ್ ತಗೊಳ್ಳೋದು ಬೇಡ. ಅದಕ್ಕೆ ರ್ಯಾಂಡಮ್ ಆಗಿ ಒಂದು ಸ್ಟಾಕ್ ಪಿಕ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಟ್ರೆಂಡ್ ಲೈನ್ ಯಾವ ಥರ ಡ್ರಾ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನಾವೇನು ಟ್ರೆಂಡ್ ಲೈನಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ, ನಮಗೇನು ಬೇಕು, ಹೈಯರ್ ಹೈಸ್ ಆ್ಯಂಡ್ ಹೈಯರ್ ಲೋಸ್. ಈ ಥರ ನೋಡಿ, ಇಲ್ಲೊಂದು ಸ್ವಿಂಗ್ ಕಾಣಿಸ್ತಾ, ಆಮೇಲೆ ಇದೊಂದು ಸ್ವಿಂಗಾ, ಇದೊಂದು ಸ್ವಿಂಗಾ, ಇದೊಂದು ಸ್ವಿಂಗು, ಇಷ್ಟು ಮೂಮೆಂಟ್ ಇದೆಯಲ್ವಾ ಪ್ರೈಸಲ್ಲಿ. ಈಗ ಇದಕ್ಕೆ ಟ್ರೆಂಡ್ ಲೈನ್ನ ಯಾವ ಥರ ಡ್ರಾ ಮಾಡೋದು ನೋಡಿ. ಇದು ವೀಕ್ಲಿ ಚಾರ್ಟು, ಸರಿನಾ? ವೀಕ್ಲಿ ಚಾರ್ಟಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ಮೇಲೆ ಟಾಪ್ ಕಾರ್ನರಲ್ಲಿ ಆಪ್ಷನ್ ಇರುತ್ತೆ, ಇಲ್ಲಿ ಕಾಣಿಸ್ತಾ ಇದೆಯಾ ಆಪ್ಷನ್ನು, ಈ ಥರ ಆಪ್ಷನ್ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲೇ ಟ್ರೆಂಡ್ ಲೈನ್ ಅಂತ ಇರುತ್ತೆ. ಆ ಟ್ರೆಂಡ್ ಲೈನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲಿಂದ ಡ್ರಾ ಮಾಡಬೇಕೋ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ಥರ ಡ್ರಾ ಮಾಡಬೇಕು. ನಾನೇನು ಹೇಳಿದೆ, ವಿಕ್ಸ್ನ ಸೇರಿಸ್ಕೊಂಡು ಡ್ರಾ ಮಾಡ್ಬೋದು, ಬಟ್ ಕ್ಯಾಂಡಲ್ಸು ಬಾಡಿನ ಕಟ್ ಮಾಡೋದು ಅವಾಯ್ಡ್ ಮಾಡಬೇಕು ಆದಷ್ಟು ನಾವು, ಸರಿನಾ? ಇದನ್ನು ವೀಕ್ಲಿ ಟೈಮ್ ಫ್ರೇಮಲ್ಲಿ ನಾವು ಈ ಥರ ಡ್ರಾ ಮಾಡಿದ್ವಿ ಅಲ್ವಾ. ಎಷ್ಟು ಪಾಯಿಂಟ್ ಸಿಗ್ತಾ ಇದೆ ನಮಗೆ? 1 2 3 4 ಟಚ್ ಪಾಯಿಂಟ್ ಸಿಗ್ತಾ ಇದೆ, ಸರಿನಾ? ಅದೇ ಇನ್ನೊಂದು ಮೇಲೇನೂ ಡ್ರಾ ಮಾಡ್ಬೋದು ನೋಡಿ ಅಲ್ವಾ, ಮೇಲೇನೂ ಡ್ರಾ ಮಾಡ್ಬೋದು. ಈ ಥರ ಅಡ್ಜಸ್ಟ್ ಮಾಡ್ಕೊಬೇಕು, ಟಚ್ ಆಗೋ ಥರ, ಮ್ಯಾಕ್ಸಿಮಮ್ ಟಚ್ ಪಾಯಿಂಟ್ಸ್ ಸಿಗೋ ಥರ ಅಡ್ಜಸ್ಟ್ ಮಾಡಿಕೊಂಡು ಕ್ಯಾಂಡಲ್ ಸ್ಟಿಕ್ಸ್ನ ಕಟ್ ಮಾಡದೆ ವಿಕ್ಸು ಸೇರಿಸ್ಕೊಂಡು ಮ್ಯಾಕ್ಸಿಮಮ್ ಟಚ್ ಪಾಯಿಂಟ್ ಸಿಗೋ ಥರ ಅಡ್ಜಸ್ಟ್ ಮಾಡ್ಕೊಬೇಕು, ಸರಿನಾ? ಈಗ ಇದರಲ್ಲಿ ಎಷ್ಟು ಪಾಯಿಂಟ್ ಸಿಕ್ತು ನಮಗೆ? 1 2 3 4 ಟಚ್ ಪಾಯಿಂಟ್ ಸಿಕ್ತು, ಸರಿನಾ? ಇದು ವೀಕ್ಲಿ ಟೈಮ್ ಫ್ರೇಮ್. ಈಗ ಇದೇ ಡೈಲಿ ಟೈಮ್ ಫ್ರೇಮಲ್ಲಿ, ಅಂದರೆ ವೀಕ್ಲಿ ಟೈಮ್ ಫ್ರೇಮ್ಗಿಂತ ಸ್ವಲ್ಪ ಹಿಂದಕ್ಕೆ ಚಿಕ್ಕ ಟೈಮ್ ಫ್ರೇಮಲ್ಲಿ ಯಾವ ಥರ ಬಿಹೇವ್ ಮಾಡಿದೆ ಟ್ರೆಂಡ್ ಲೈನ್ ಸುತ್ತ ನೋಡಿ, ತೋರಿಸ್ತೀನಿ ನೋಡಿ. ನೋಡಿ ಇವಾಗ ಡೈಲಿ ಟೈಮ್ ಫ್ರೇಮ್ದು ಅದೇ ಚಾರ್ಟೇ, ಅದೇ ಇನ್ಸ್ಟ್ರೂಮೆಂಟೇ ಡೈಲಿ ಟೈಮ್ ಫ್ರೇಮಲ್ಲಿ ತೆಗ್ದಿದ್ದೀನಿ. ನೋಡಿ ಯಾವ ಥರ ಬಿಹೇವ್ ಮಾಡಿದೆ ನೋಡಿ ಟ್ರೆಂಡ್ ಲೈನ್ ಸುತ್ತ ಅಲ್ವಾ. ನೋಡಿ 3 ಟಚ್ ಆದಮೇಲೆ ಎಳ್ದಿದ್ರೆ ನಾವು ನೋಡಿ ಇಲ್ಲೂ ಅಷ್ಟೇ ಸಪೋರ್ಟ್ ತೊಗೊಂಡಿದೆ. ಈಗ ಈ ಟ್ರೆಂಡ್ ಲೈನು ಸಪೋರ್ಟಾಗಿ ಆ್ಯಕ್ಟ್ ಮಾಡುತ್ತೆ. ಎಲ್ಲಿವರೆಗೂ ಇದು ಬ್ರೇಕ್ ಡೌನ್ ಮಾಡಿ ಕೆಳಗಡೆಗೆ ಬರಲ್ವೋ ಅಲ್ಲಿವರೆಗೂ ಇದು ಸಪೋರ್ಟಾಗಿ ಆ್ಯಕ್ಟ್ ಮಾಡುತ್ತೆ. ಮೇಲೇನೂ ಅಷ್ಟೇ, ಈ ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆಯಲ್ವಾ, ಇದು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಎಲ್ಲಿವರೆಗೂ ಇದು ಬ್ರೇಕ್ಔಟ್ ಕೊಟ್ಟು ಮೇಲೆ ಹೋಗಲ್ವೋ ಅಲ್ಲಿವರೆಗೂ. ಇಷ್ಟೇ ಟ್ರೆಂಡ್ ಲೈನ್ ಅಂದರೆ ಇಷ್ಟೇ. ನೀವು ರ್ಯಾಂಡಮಾಗಿ ಚೂಸ್ ಮಾಡ್ಕೊಬೋದು, ರ್ಯಾಂಡಮಾಗಿ ಚೂಸ್ ಮಾಡ್ಕೊಂಡು ರ್ಯಾಂಡಮಾಗಿ ಡ್ರಾ ಮಾಡ್ಬೋದು. ಓಕೆ, ಇಲ್ಲ ಇನ್ನೊಂದು ಟ್ರೆಂಡ್ ಲೈನು ಡ್ರಾ ಮಾಡೋಣ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ ಡೌನ್ ಟ್ರೆಂಡು, ಸರಿನಾ? ಇಲ್ಲಿ ಎಷ್ಟು 3 ಸ್ವಿಂಗ್ಸ್ ಸಿಕ್ತು ನಮಗೆ, ಇಲ್ಲಿ ಡೌನ್ ಟ್ರೆಂಡು, ಸರಿನಾ? ಇಲ್ಲಿ ಯಾವ ಥರ ಪ್ರೈಸ್ ಬಿಹೇವ್ ಆಗಿದೆ ನೋಡಿ ತೋರಿಸ್ತೀನಿ. ನಾವು ಕಮ್ಮಿ ಟೈಮ್ ಫ್ರೇಮ್ ಹೋಗೋಣ, 1 ಅವರ್ ಟೈಮ್ ಫ್ರೇಮ್ ಹೋಗೋಣ. 1 ಅವರ್ ಟೈಮ್ ಫ್ರೇಮ್ಗೆ ಹೋದರೆ ನಾವು ಎಲ್ಲಿ ಡ್ರಾ ಮಾಡಿದ್ದು ಇಲ್ಲಿ ಅಲ್ವಾ. ಪ್ರೈಸ್ ಬಿಹೇವಿಯರ್ ನೋಡಿ ಯಾವ ಥರ ಇದೆ ಅಷ್ಟೇ. ಇದು ಬ್ರೇಕ್ ಆಗೋ, ಇದು ಟ್ರಯಾಂಗಲ್ ಪ್ಯಾಟ್ರನ್ ಅಂತ ಬರುತ್ತೆ, ಹೇಳ್ಕೊಡ್ತೀನಿ, ಪ್ಯಾಟ್ರನ್ಸಲ್ಲಿ ಹೇಳ್ಕೊಡ್ತೀನಿ. ಆ ಟೈಮಲ್ಲಿ ನೋಡಿ ಇಲ್ಲಿ ಬ್ರೇಕ್ಔಟ್ ಆದಮೇಲೆ ಇಷ್ಟು ಮೂವ್ಮೆಂಟ್ ಕೊಡ್ತು, ಇದು ಟ್ರೆಂಡ್ ಲೈನು, ಡೌನ್ ಟ್ರೆಂಡ್ ಲೈನು, ಸರಿನಾ? ಇದೇ ಥರ ಡ್ರಾ ಮಾಡೋದು. ಯಾವುದೇ ಸ್ಟಾಕ್ ಇನ್ಸ್ಟ್ರೂಮೆಂಟ್ ತಗೊಳ್ಳಿ ಇದೇ ಥರ ಮಾಡೋದು. ಟ್ರೆಂಡ್ ಲೈನ್ ನೀಟಾಗಿ ಅರ್ಥ ಆಯಿತು ಅನ್ಕೊಂತೀನಿ ಎಕ್ಸಾಂಪಲ್ ನೋಡಿದ್ಮೇಲೆ. ಈಗ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡೋಣ. ಮಾರ್ಕೆಟ್ ಯಾವ ಥರ ಮೂವ್ ಆಗುತ್ತೆ ಅಂದರೆ ಸಪ್ಲೈ ಮತ್ತು ಡಿಮ್ಯಾಂಡ್ ಮೇಲೆ. ಅಂದರೆ ಸಪ್ಲೈ ಜಾಸ್ತಿ ಆಗಿ ಡಿಮ್ಯಾಂಡ್ ಕಮ್ಮಿ ಆದಾಗ ಪ್ರೈಸ್ ಆಟೋಮೆಟಿಕ್ಕಾಗಿ ಕಮ್ಮಿ ಆಗಿಬಿಡುತ್ತೆ. ಅದೇ ಡಿಮ್ಯಾಂಡ್ ಜಾಸ್ತಿ ಆಗಿ ಎಲ್ಲರಿಗೂ ಅದೇ ಸ್ಟಾಕ್ ಬೇಕು, ಎಲ್ಲರೂ ಹೋಗಿ ಬೈ ಮಾಡ್ತಾ ಇದ್ದಾರೆ, ಸೆಲ್ಲರ್ಸ್ ಇಲ್ಲ ಅಂದರೆ ಏನಾಗುತ್ತೆ, ಸ್ಟಾಕು ರೈಸ್ ಆಗ್ತಾ ಇರುತ್ತೆ ಅಲ್ವಾ. ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮೇಲೆ ಹೇಳ್ತೀನಿ ನೋಡಿ. ಮಾರ್ಕೆಟ್ ಪ್ರೈಸಸ್ ಮೂವ್ ಬೇಸ್ಡ್ ಆನ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆರ್ ಪ್ರೆಸೆಂಟ್ ಪ್ರೈಸ್ ಲೆವೆಲ್ಸ್ ವೇರ್ ದಿಸ್ ಬ್ಯಾಲೆನ್ಸ್ ಟೆಂಪರರಿಲಿ ಆರ್ ಪರ್ಮನೆಂಟ್ಲಿ ಶಿಫ್ಟ್ಸ್. ಅಂದರೆ 50 ರೂಪಾಯಲ್ಲಿ ಸ್ಟಾಕ್ ಪ್ರೈಸ್ ಇರುತ್ತೆ ಅಂತ ಹೇಳ್ಕೊಳ್ಳೋಣ. ಓಕೆ, 50 40 30 20 ಈ ಥರ ಪ್ರೈಸು ಡ್ರಾಪ್ ಆಗ್ತಾ ಇರುತ್ತೆ
ಅಂದರೆ ಪ್ರೈಸ್ ಏನಕ್ಕೆ ಡ್ರಾಪ್ ಆಗುತ್ತೆ ಅಂದರೆ ಸಪ್ಲೈ ಜಾಸ್ತಿ ಆಗಿದೆ, ಡಿಮ್ಯಾಂಡ್ ಕಮ್ಮಿ ಆಗಿದೆ, ಬೈಯರ್ಸ್ ಕಮ್ಮಿ ಆಗಿದ್ದಾರೆ, ಸೆಲ್ಲರ್ಸ್ ಜಾಸ್ತಿ ಆಗಿದ್ದಾರೆ. ಆವಾಗ ಏನಾಗುತ್ತೆ, ಪ್ರೈಸ್ ಕೆಳಗಡೆ ಡ್ರಾಪ್ ಆಗುತ್ತೆ. ಪ್ರೈಸ್ ಕೆಳಗಡೆ ಡ್ರಾಪ್ ಆಗ್ತಾ 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 20ವರೆಗೂ ಬಂದ್ಬಿಡುತ್ತೆ. 20 ರೂಪಾಯಲ್ಲಿ ಬಂದ್ಬಿಟ್ಟು ಬೈಯರ್ಸ್ ನೋಡ್ತಾರೆ, ಈ ಇನ್ಸ್ಟ್ರೂಮೆಂಟ್ಗೆ 20 ರೂಪಾಯಿ ಆರಾಮಾಗಿ ಕೊಡ್ಬೋದು, ತಗೊಳಕ್ ಸ್ಟಾರ್ಟ್ ಮಾಡ್ಬೋಣ ಇಲ್ಲಿಂದ ಅಂತೇಳಿ 20 ರೂಪಾಯಲ್ಲಿ ಬೈಯಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅನ್ಕೊಳ್ಳಿ. ಅಗ್ರೆಸಿವ್ ಆಗಿ ಬೈಯಿಂಗ್ ಸ್ಟಾರ್ಟ್ ಮಾಡ್ತಾರೆ 20 ರೂಪಾಯಲ್ಲಿ. ಆಗ ಪ್ರೈಸ್ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಸಪ್ಲೈ ಹಂಗೆ ಇರುತ್ತೆ ಬಟ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆವಾಗ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆದಾಗ ಪ್ರೈಸ್ ರೈಸ್ ಆಗುತ್ತೆ. ಈ ಟರ್ನಿಂಗ್ ಪಾಯಿಂಟ್ ಇದೆಯಲ್ವಾ, ಇಲ್ಲಿಗೆ ಬಂದು 20 ರೂಪಾಯಿಗೆ ಬಂದು ಹಿಂಗೆ ಟರ್ನ್ ಆಯ್ತಲ್ವಾ, ಅದೇನು ಸಪೋರ್ಟ್ ಅಂದರೆ ಡಿಮ್ಯಾಂಡ್ ಝೋನ್. ಓಕೆ, ಇದು ಸಪೋರ್ಟ್. ರೆಸಿಸ್ಟೆನ್ಸ್ ಅಂದರೆ ಏನು, ಅದೇ ಎಕ್ಸಾಂಪಲೇ ತಗೊಳ್ಳೋಣ. 50ಇಂದ 40ಗೆ ಬಂತು, 30ಗೆ ಬಂತು, 20ಗೆ ಬಂತು. ಇಲ್ಲಿ ಬೈಯರ್ಸ್ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು 20ಅಲ್ಲಿ. ಓಕೆ, ಮತ್ತೆ ಸ್ಟಾಕ್ ಮೇಲೆಗೆ ಹೋಯ್ತು ಅನ್ಕೊಟ್ಕೊಳ್ಳಿ, 40 ರೂಪಾಯಿವರೆಗೂ ಹೋಯ್ತು, ಕಷ್ಟ ಬಿದ್ದು ಸ್ಟಾಕ್ 40 ರೂಪಾಯಿವರೆಗೂ ಅಗ್ರೆಸಿವ್ ಆಗಿ ಹೋಯ್ತು ಅಂತ ಇಟ್ಕೊಳ್ಳೋಣ. 40 ರೂಪಾಯಲ್ಲಿ ಏನಾಗುತ್ತೆ, ಇಲ್ಲಿ 20 ರುಪೀಸಲ್ಲಿ ಬೈ ಮಾಡಿರೋರು 40 ರೂಪಾಯಿ ಸಾಕು ಈ ಪ್ರೈಸ್ಗೆ, ಸೆಲ್ ಮಾಡ್ಬೇಡ, ಇಷ್ಟೇ ಇದ್ರದ್ದು ವ್ಯಾಲ್ಯೂ ಇಷ್ಟೇ, ಸೆಲ್ ಮಾಡಬೇಡ ಅಂತೇಳಿ ಸೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಇರ್ಬೋದು, ರಿಟೇಲರ್ಸ್ ಇರ್ಬೋದು, ಎಲ್ಲರೂ ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅನ್ಕೊಳ್ಳಿ. ಸೆಲ್ ಮಾಡಕ್ಕೆ ಸ್ಟಾರ್ಟ್ ಆದಾಗ ಏನಾಯ್ತು, ಡಿಮ್ಯಾಂಡ್ ಇಲ್ಲ ಸ್ಟಾಕ್ಗೆ, ಸಪ್ಲೈ ಜಾಸ್ತಿ ಆಯಿತು ಅಲ್ವಾ, ಎಲ್ಲರೂ ಎತ್ಕೊಂಡೋಗಿ ಸೆಲ್ ಮಾಡ್ತಾ ಇದ್ದಾರೆ, ಬೈಯರ್ಸ್ ಕಮ್ಮಿ ಇದ್ದಾರೆ, ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ. ಆವಾಗ ಏನಾಗುತ್ತೆ, ಪ್ರೈಸ್ ಅಲ್ಲಿಂದ ರಿವರ್ಸ್ ಹೊಡೆಯುತ್ತೆ, ಕೆಳಗಡೆಗೆ ಬರುತ್ತೆ. ಇದೇನಾಯಿತು, ರೆಸಿಸ್ಟೆನ್ಸ್ ಆರ್ ಸಪ್ಲೈ ಝೋನ್. ಇಷ್ಟೇ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೆ ಇಷ್ಟೇ. ಅರ್ಥ ಆಯ್ತಾ? ಈಸಿಯಾಗಿ ಅರ್ಥ ಆಗೋ ಥರ ಹೇಳಿದ್ದೀನಿ, ಹಂಗೆ ಹೇಳ್ತೀನಿ ನೋಡಿ. ಸಪೋರ್ಟ್ ಅಂದ್ರೆ ಏನು, ಎ ಪ್ರೈಸ್ ಲೆವೆಲ್ ಆರ್ ಅ ಝೋನ್ ವೇರ್ ಬೈಯಿಂಗ್ ಡಿಮ್ಯಾಂಡ್ ಇಸ್ ಸ್ಟ್ರಾಂಗ್ ಎನಫ್ ಟು ಓವರ್ಕಮ್ ಸೆಲ್ಲಿಂಗ್ ಪ್ರೆಷರ್, ಸ್ಟಾಪಿಂಗ್ ಪ್ರೈಸ್ ಫ್ರಮ್ ಫಾಲಿಂಗ್ ಫರ್ದರ್. ಅದನ್ನೇ ಹೇಳಿದ್ನಲ್ಲ ನಾನು, ಪ್ರೈಸ್ ಕೆಳಗಡೆಗೆ ಬರ್ತಾ 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 ಒಂದು ಪಾಯಿಂಟಲ್ಲಿ ಅಲ್ಲಿಂದ ರಿವರ್ಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಮತ್ತೆ ಕೆಳಗಡೆಗೆ ಬೀಳಲ್ಲ. ಅಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟನಲ್ವಾ, ಅದರಲ್ಲಿ ಏನು 20 ರೂಪಾಯಿಗೆ ಬಂತು, 20 ರೂಪಾಯಿಗಿಂತ ಕೆಳಗಡೆಗೆ ಬಂದಿಲ್ಲ ಪ್ರೈಸು. 20 ರೂಪಾಯಿಗೆ ಬಂದ ಮೇಲೆ ಬೈಯರ್ಸ್ ಎಲ್ಲ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಲ್ಲಿಂದ ರಿವರ್ಸ್ ಆಯಿತು. ಅದೇನು, ಡಿಮ್ಯಾಂಡ್ ಝೋನ್ ಆರ್ ಸಪೋರ್ಟ್ ಕೊಟ್ಟು ಮೇಲೆ ಕಳಿಸ್ತಾ ಇದೆ ಪ್ರೈಸ್ನ. ಅರ್ಥ ಆಯ್ತಾ? ಅದನ್ನೇ ಸಪೋರ್ಟ್ ಲೆವೆಲ್ ಅಂತ ಕರೀತಾರೆ. ಮೇಲೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಪ್ರೈಸ್ ಲೆವೆಲ್ ಆರ್ ಎ ಝೋನ್ ವೇರ್ ಸೆಲ್ಲಿಂಗ್ ಪ್ರೆಷರ್ ಇಸ್ ಸ್ಟ್ರಾಂಗ್ ಎನಫ್ ಟು ಓವರ್ಕಮ್ ಬೈಯಿಂಗ್ ಡಿಮ್ಯಾಂಡ್, ಸ್ಟಾಪಿಂಗ್ ಪ್ರೈಸ್ ಫ್ರಮ್ ರೈಸಿಂಗ್ ಫರ್ದರ್. ಅಂದ್ರೆ ನಾನು ಹೇಳ್ದಲ್ವಾ, 40 ರೂಪಾಯಿಯಲ್ಲಿ ರೆಸಿಸ್ಟೆನ್ಸ್ ಝೋನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ 40 ರೂಪಾಯಿಯಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ. ಅಂದ್ರೆ ಏನು ಅಂದ್ರೆ 40 ರೂಪಾಯಿಗೆ ಪ್ರೈಸು 20 ರೂಪಾಯಿಯಿಂದ ರೈಸ್ ಆಗಿ 40 ರೂಪಾಯಿಗೆ ರೀಚ್ ಆದ್ಮೇಲೆ ಅಲ್ಲಿ ಸೆಲ್ಲರ್ಸ್ ಎಲ್ಲ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೆಲ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಸಪ್ಲೈ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಅವಾಗ ಏನು, ಇಲ್ಲಿಂದ ರೈಸ್ ಆಗ್ತಾ, ಇಲ್ಲಿವರೆಗೂ 40 ರೂಪಾಯಿವರೆಗೂ ರೈಸ್ ಆಗ್ತಾ ಇದ್ದ ಸ್ಟಾಕು 40 ರೂಪಾಯಿಂದ ಮತ್ತೆ ಕೆಳಗಡೆಗೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೆಸಿಸ್ಟೆನ್ಸ್ ಅಂದ್ರೆ ಏನು, ಮೇಲೆ ತಡೆ ಹಿಡಿತಾ ಇದೆ, ಗೋಡೆ ತರ ಅಡ್ಡ ಆಗ್ತಾ ಇದೆ ಪ್ರೈಸು, ಇದಕ್ಕಿಂತ ಮೇಲೆ ಹೋಗೋದು ಬೇಡ ನೀನು, ವಾಪಸ್ ಹೋಗು ಅಂತೇಳಿ ಗೋಡೆ ಅಡ್ಡ ಆಗ್ತಾ ಇದೆ. ಕೆಳಗಡೆ ಸಪೋರ್ಟ್ ಏನು, ಇದಕ್ಕಿಂತ ಕೆಳಗಡೆಗೆ ಬರೋದು ಬೇಡ ನೀನು, ಮೇಲೆ ಹೋಗು ಅಂತ ಕೆಳಗಡೆಯಿಂದ ತಳ್ತಾ ಇದೆ. ಅರ್ಥ ಆಯ್ತಾ? ಸಪೋರ್ಟು, ರೆಸಿಸ್ಟೆನ್ಸ್. ಇದನ್ನ ಚಾರ್ಟ್ಸ್ ಅಲ್ಲಿ ತೋರಿಸ್ತೀನಿ ನೀಟಾಗಿ, ಅರ್ಥ ಆಗೋಗುತ್ತೆ ನಿಮಗೆ. ಇವಾಗ ಸದ್ಯಕ್ಕೆ ನಾನು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ಳಿ. ಸಪೋರ್ಟ್ ಅಂದ್ರೆ ಏನು, ಕೆಳಗಡೆಯಿಂದ ತಳ್ಳುತ್ತೆ ಪ್ರೈಸು, ಈ ಲೆವೆಲ್ಗಿಂತ ಕೆಳಗಡೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಪ್ರೈಸ್ನ ಮೇಲೆ ತಳ್ಳುತ್ತೆ, ಅದು ಸಪೋರ್ಟ್ ಝೋನು. ಮೇಲೆ ರೆಸಿಸ್ಟೆನ್ಸ್ ಝೋನ್ ಅಂದ್ರೆ ಏನು, ಆ ಲೆವೆಲ್ಗಿಂತ ಜಾಸ್ತಿ ಪ್ರೈಸ್ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಸೆಲ್ಲರ್ಸ್ ಸ್ಟಾರ್ಟ್ ಮಾಡ್ತಾರೆ, ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದೇನು, ರೆಸಿಸ್ಟೆನ್ಸ್ ಝೋನ್, ಅಡ್ಡ, ಅದು ಗೋಡೆ ಮೇಲೆ ಸೀಲಿಂಗ್ ತರ, ಮನೆಗೆ ಸೀಲಿಂಗ್ ತರ. ಕೆಳಗಡೆ ಸಪೋರ್ಟ್ ಅಂದ್ರೆ ಫ್ಲೋರ್ ತರ. ಓಕೆ, ಒಂದು ಬಾಲ್ನ ಈ ತರ ಬೌನ್ಸ್ ಮಾಡಿದ್ರೆ ಏನಾಗುತ್ತೆ, ಸಪೋರ್ಟ್ ಹತ್ರ ಹೋಗುತ್ತೆ, ಮೇಲೆಗೆ ಹೋಗುತ್ತೆ, ಮತ್ತೆ ಮೇಲೆ ಸೀಲಿಂಗ್ ದಾಟಿ ಮೇಲೆ ಹೋಗ್ಬಿಡುತ್ತಾ, ಇಲ್ಲ ಅಲ್ವಾ, ಸೀಲಿಂಗ್ ಹತ್ರ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರುತ್ತಲ್ವಾ, ಈ ತರ ಮೇಲೆ ಕೆಳಗಡೆ. ಅಷ್ಟೇ ಸಿಂಪಲ್. ಸಪೋರ್ಟ್ ಹತ್ರ ಬಂದು ಪ್ರೈಸ್ ಮೇಲೆ ಹೋಗುತ್ತೆ, ರೆಸಿಸ್ಟೆನ್ಸ್ ಹತ್ರ ಹೋಗಿ ಇಟ್ಟಾದ್ರೆ ಪ್ರೈಸ್ ರಿವರ್ಸ್ ಆಗ್ಬಿಟ್ಟು ಕೆಳಗಡೆಗೆ ಬರುತ್ತೆ. ಸದ್ಯಕ್ಕೆ ಅಷ್ಟು ಅಂತ ಅನ್ಕೊಳ್ಳಿ, ಚಾರ್ಟ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾದ್ರೆ ಅರ್ಥ ಆಗೋಗುತ್ತೆ ನಿಮಗೆ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂದ್ರೆ, ಒಂದ್ಸಲಿ ಸಪೋರ್ಟ್ ಏನಾದರೂ ಬ್ರೇಕ್ ಆಗೋದ್ರೆ ಅದು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಅಕಸ್ಮಾತ್ ರೆಸಿಸ್ಟೆನ್ಸ್ ಏನಾದರೂ ಒಂದ್ಸಲಿ ಬ್ರೇಕ್ ಆದ್ರೆ, ಪ್ರೈಸು ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ಕೊಂಡು ಮೇಲೆ ಹೊರಟೋದ್ರೆ ಅದು ನೆಕ್ಸ್ಟ್ ಸಪೋರ್ಟ್ ಆಗಿ ಕನ್ವರ್ಟ್ ಆಗೋಗುತ್ತೆ. ಹೆಂಗೆ ಹೇಳ್ತೀನಿ ನೋಡಿ ಕರೆಕ್ಟ್ ಆಗಿ. ನೋಡಿ, ಈ ಡಯಾಗ್ರಾಮ್ ರೆಪ್ರೆಸೆಂಟೇಷನ್ಗೋಸ್ಕರ ಹಾಕಿದ್ದೀನಿ. ಇಲ್ಲಿ ನೋಡಿ, ಪ್ರೈಸು ಈ ತರ ಬಂತು. ಓಕೆ, ಈ ತರ ಬಂತು, ಇಲ್ಲಿ ಸಪೋರ್ಟ್ ತಗೊಂತು, ಮೇಲೆಗೆ ಹೋಯ್ತು, ಇಲ್ಲಿ ರೆಸಿಸ್ಟೆನ್ಸ್ ತಗೊಂತು, ಈ ಪಾಯಿಂಟಲ್ಲಿ ರೆಸಿಸ್ಟೆನ್ಸ್ ತಗೊಂತಲ್ವಾ, ಮತ್ತೆ ಕೆಳಗಡೆಗೆ ಬಂತು, ಇಲ್ಲಿ ಸಪೋರ್ಟ್ ತಗೊಂತು, ಮತ್ತೆ ಮೇಲೆ ಹೋಯ್ತು. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಏನ್ ನಡೀತಾ ಇದೆ, ಬೇಸಿಕಲಿ ಈ ಪಾಯಿಂಟ್ ಹತ್ರ ಈ ಬ್ಲೂ ಲೈನ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಬೈಯರ್ಸ್ ಆಕ್ಟಿವೇಟ್ ಆಗ್ಬಿಟ್ಟು ಬೈಯರ್ಸ್ ಬೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಸಪ್ಲೈ ಕಮ್ಮಿ ಆಗುತ್ತೆ, ಅವಾಗೇನು ಪ್ರೈಸ್ ಮೇಲೆಗೆ ರೈಸ್ ಆಗಿ ಹೋಗ್ತಾ ಇರುತ್ತೆ. ಓಕೆ, ಇಲ್ಲಿ ಬೈ ಮಾಡಿರೋರು ಏನ್ ಮಾಡ್ತಾರೆ, ಈ ಪಾಯಿಂಟ್ವರೆಗೂ ಹೋದಾಗ ಸಾಕು, ಪ್ರೈಸ್ ಬಂದಿದೆ, ಇಷ್ಟೇ ಸಾಕು ಇದಕ್ಕೆ ಪ್ರೈಸು, ಇಲ್ಲಿಂದ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಹೊಸ ಸೆಲ್ಲರ್ಸ್ ಬಂದ್ಬಿಟ್ಟು ಈ ಪಾಯಿಂಟ್ ಇಂದ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಬೈಯರ್ಸ್ ವೀಕ್ ಆಗ್ತಾರೆ, ಸೆಲ್ಲರ್ಸ್ ಸ್ಟ್ರಾಂಗ್ ಆಗ್ತಾರೆ ಅಲ್ವಾ. ಸೆಲ್ಲರ್ ಸ್ಟ್ರಾಂಗ್ ಆದಾಗ ಏನು, ಇಲ್ಲಿಂದ ಕೆಳಗಡೆಗೆ ಬಂದು ಬೀಳುತ್ತೆ.
ಅವಾಗ ಏನಿದು ಈ ಝೋನು ರೆಸಿಸ್ಟೆನ್ಸ್ ಝೋನ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ, ಕೆಳಗಡೆಗೆ ಬೀಳುತ್ತೆ, ಕೆಳಗಡೆಗೆ ಬಂದ್ಬಿಟ್ಟು ಪ್ರೀವಿಯಸ್ಲಿ ಬೈಯಿಂಗ್ ಆಗಿತ್ತಲ್ವಾ ಅದೇ ಝೋನ್ ಹತ್ರ ಮತ್ತೆ ಬರುತ್ತೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಪ್ರೀವಿಯಸ್ ಆಗಿ ಇಲ್ಲಿ ಬೈ ಮಾಡಿ ಇಲ್ಲಿ ಬುಕ್ ಮಾಡ್ಕೊಂಡಿದ್ರಲ್ವಾ, ಲಾಭ ಮಾಡ್ಕೊಂಡಿದ್ರಲ್ವಾ, ಅವರು ಅದೇ ಲೆವೆಲ್ಗೆ ಮತ್ತೆ ಬಂದಾಗ ಬಿಡ್ತಾರ? 20 ರೂಪಾಯಿಗೆ ತಗೊಂಡು 40 ರೂಪಾಯಿ ಲಾಭ ಬುಕ್ ಮಾಡ್ಕೊಂಡಿರೋರು ಆ ಪ್ರೈಸು ಸ್ಟಾಕ್ ಪ್ರೈಸು ಮತ್ತೆ 20 ರೂಪಾಯಿಗೆ ಬಂದಿದೆ, 20 ರೂಪಾಯಲ್ಲಿ ಮತ್ತೆ ಸಿಗ್ತಾ ಇದೆ ಅಂದರೆ ಬಿಡ್ತಾರಾ? ಇಲ್ಲ, ಅಲ್ಲಿ ಮತ್ತೆ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಬೈ ಮಾಡಿದಾಗ ಏನಾಗುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಇಲ್ಲಿ ಮತ್ತೆ 40 ರೂಪಾಯಲ್ಲಿ ಮತ್ತೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಮತ್ತೆ ಸೆಲ್ಲರ್ಸ್ ಬರ್ತಾರೆ, ಮತ್ತೆ ಕೆಳಗಡೆ ಬೀಳ್ತಾರೆ ಅಂತ ಇಟ್ಕೊಳ್ಳೋಣ. ಓಕೆ, ಮತ್ತೆ 20 ರೂಪಾಯಿಗೆ ಬಂತು, ಈಗ ಇನ್ನೊಂದ್ಸಲಿ 20 ರೂಪಾಯಿಗೆ ಬಂದಿದೆ, ಇವಾಗ ಏನ್ ಮಾಡ್ತಾರೆ, ಇನ್ನೊಂದ್ಸಲಿ ಬೈ ಮಾಡ್ತಾರೆ. ಈಗ ಇಲ್ಲೆಲ್ಲ ಸೆಲ್ ಮಾಡಿ ಬುಕ್ ಮಾಡ್ಕೊಂಡಿರೋರು 20 ರೂಪಾಯಲ್ಲಿ ಮತ್ತೆ ಸಿಗ್ತಾ ಇದೆ ಅಂದ್ರೆ ಮತ್ತೆ ಬೈ ಮಾಡ್ತಾರೆ. ಹೋಗಿ ಬೈ ಮಾಡಿದಾಗ ಏನಾಗುತ್ತೆ, ಮತ್ತೆ ಮೇಲೆ ಪ್ರೈಸ್ ರೈಸ್ ಆಗ್ತಾ 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 ಹೋಗುತ್ತೆ. ಈಗ ಮತ್ತೆ 40 ರೂಪಾಯಿ ಹತ್ರ ಬಂದಿದೆ. ಓಕೆ, ಈಗೇನು 40 ರೂಪಾಯಿ ಏನು ರೆಸಿಸ್ಟೆನ್ಸು ಅಲ್ವಾ. ಈಗ ಏನಾಗುತ್ತೆ ಅಂದರೆ ಕಂಪನಿ ಗ್ರೋತ್ ಎಕ್ಸ್ಟ್ರಾಡಿನರಿ ಆಗಿ ಹೋಗಿದೆ, ಚೆನ್ನಾಗಾಗಿದೆ, ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಇದಕ್ಕೆ 40 ರೂಪಾಯಿ ಎಲ್ಲ ಇನ್ನೂ ಜಾಸ್ತಿನೇ ಕೊಡ್ಬೋದು ಈ ಸ್ಟಾಕ್ಗೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾರೆ ಅನ್ಕೊಳ್ಳಿ ಇನ್ಸ್ಟಿಟ್ಯೂಷನ್ಸ್ ಅವರು. ಅವ್ರೇನು ಮಾಡ್ತಾರೆ, ಬೈಯಿಂಗ್ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ಇಲ್ಲಿ 20 ರೂಪಾಯಲ್ಲಿ ಬೈ ಮಾಡಿರ್ತಾರಲ್ವಾ, 30 ರೂಪಾಯಲ್ಲಿ ಬೈ ಮಾಡಿರ್ತಾರೆ, ಮತ್ತೆ 35 ರೂಪಾಯಲ್ಲಿ ಬೈ ಮಾಡಿರ್ತಾರೆ, ಮತ್ತೆ 40 ರೂಪಾಯಲ್ಲೂ ಮತ್ತೆ ಬೈಯಿಂಗೇ ಮಾಡ್ತಾ ಇದ್ರೆ ಅವರು ಸೆಲ್ಲಿಂಗ್ ಆಕ್ಟಿವೇಟ್ ಮಾಡದೆ ಮತ್ತೆ ಬೈಯಿಂಗೇ ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ, ಈ ರೆಸಿಸ್ಟೆನ್ಸು ಬ್ರೇಕ್ಔಟ್ ಆಗುತ್ತೆ. ಓಕೆ, ಬ್ರೇಕ್ಔಟ್ ಅಂದ್ರೇನು, ಅದನ್ನ ಮುರಿದು ಮೇಲೆ ಕೊಟ್ಟೋಗುತ್ತೆ ಪ್ರೈಸು. ಓಕೆ, ರೆಸಿಸ್ಟೆನ್ಸ್ ಅಡ್ಡ ಆಗ್ತಾ ಇತ್ತಲ್ವಾ, ಇಲ್ಲಿಗೆ ಸಾಕು ಅಂತ ಅದನ್ನ ಮುರಿದು ಮೇಲೆ ಕೊಟ್ಟೋಗುತ್ತೆ ಪ್ರೈಸು. ಆ ಥರ ಮೇಲೆಗೆ ಹೋದಾಗ ಅವಾಗ ಏನು, ಆ ರೆಸಿಸ್ಟೆನ್ಸ್ ಇತ್ತಲ್ವಾ ಅದು ಹೊಸ ಸಪೋರ್ಟಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಅಂದರೆ ಈಗ ಬ್ರೇಕ್ಔಟ್ ಆಗಿಬಿಟ್ಟು ಮೇಲೆಗೆ ಹೋಯ್ತು 40 ರೂಪಾಯಿಂದ 80 ರೂಪಾಯಿಗೆ ಹೊಟ್ಟೋಯ್ತು ಅನ್ಕೋ ಇಟ್ಕೊಳ್ಳಿ, ಸರಿನಾ. 80 ರೂಪಾಯಿಗೆ ಹೊಟ್ಟೋಯ್ತು, ಇಲ್ಲಿ ಹೋಗಿ 40 ರೂಪಾಯಲ್ಲಿ ಬೈ ಮಾಡಿರೋರು ಈ 40 ರೂಪಾಯಲ್ಲಿ ಬೈ ಮಾಡಿರೋರು 80 ರೂಪಾಯಲ್ಲಿ ಲಾಭ ಬುಕ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಓಕೆ, ಸೇಮ್ ಇಲ್ಲಿ ಏನು ಪ್ರೈಸ್ ಆಕ್ಷನ್ ಆಯಿತೋ ಅದೇ ಇಲ್ಲಿ ರಿಪೀಟ್ ಆಗುತ್ತೆ ಅಷ್ಟೇ. 40 ರೂಪಾಯಲ್ಲಿ ಬೈ ಮಾಡಿರೋರು 80 ರೂಪಾಯಲ್ಲಿ ಬುಕ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ಏನಾಗುತ್ತೆ, ಮತ್ತೆ ಪ್ರೈಸ್ ಕೆಳಗಡೆಗೆ ಬರುತ್ತೆ, ಮತ್ತೆ 40 ರೂಪಾಯಿಗೆ ಬಂದಾಗ ಇಲ್ಲಿಗೆ ಬಂದಾಗ 40 ರೂಪಾಯಿಗೆ ಇಲ್ಲಿ ಆಲ್ರೆಡಿ ಯಾರು ಬೈ ಮಾಡಿರ್ತಾರಲ್ವಾ, 40 ರೂಪಾಯಲ್ಲಿ ಬೈ ಮಾಡಿ ಇಲ್ಲಿ 80 ರೂಪಾಯಲ್ಲಿ ಬುಕ್ ಮಾಡ್ಕೊಂಡಿರ್ತಾರಲ್ವಾ, ಅವರು ಮತ್ತೆ ಬೈಯಿಂಗ್ ಸ್ಟಾರ್ಟ್ ಮಾಡ್ತಾರೆ 40 ರೂಪಾಯಲ್ಲಿ. ಏನಕ್ಕೆ, 40 rupees ಇಸ್ ವೆರಿ ಫೇರ್ ಪ್ರೈಸ್ ಅಂತ ಡಿಸೈಡ್ ಮಾಡಿರ್ತಾರೆ ಅವರು. ಓಕೆ, 40 ರೂಪಾಯಿಗೆ ಸಿಕ್ಕಿದ್ರೆ ನಾನು ತಗೊಬೋದು, ಒಳ್ಳೆ ಪ್ರೈಸು, ಲಾಭ ಬುಕ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು 40 ರೂಪಾಯಲ್ಲಿ ಮತ್ತೆ ಬೈ ಮಾಡ್ತಾರೆ. ಓಕೆ, ಮತ್ತೆ ಬೈ ಮಾಡ್ತಾರೆ, ಮತ್ತೆ ಪ್ರೈಸ್ ಮೇಲೆ ಹೋಗುತ್ತೆ. ಇದೇ ಪ್ರೊಸೆಸ್ ರಿಪೀಟ್ ಆಗುತ್ತೆ. ಮತ್ತೆ 80 ರೂಪಾಯಿ ಎಲ್ಲಿವರೆಗೂ ಬ್ರೇಕ್ ಆಗಲ್ವೋ ಅದು ರೆಸಿಸ್ಟೆನ್ಸ್ ಆಗಿರುತ್ತೆ. ಒಂದ್ಸಲಿ ಅದು ಬ್ರೇಕ್ ಆದಮೇಲೆ ಅದು ಮತ್ತೆ ಸಪೋರ್ಟ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. 80 ರೂಪಾಯಿ ಬ್ರೇಕ್ ಮಾಡಿ ಮೇಲೆ ಕೊಟ್ಟಾಯ್ತು, 120ವರೆಗೂ ಹೋಯ್ತು ಅನ್ಕೊಳ್ಳೋಣ. ಮತ್ತೆ ವಾಪಸ್ ಬಂದು ಪ್ರೈಸ್ ಏನಾದರೂ 80 ರೂಪಾಯಲ್ಲಿ ಮತ್ತೆ ವಾಪಸ್ ಬಂದರೆ ದೇರ್ ಇಸ್ ಹೈ ಚಾನ್ಸಸ್ ದಟ್ ಇಲ್ಲಿಂದ ಪ್ರೈಸ್ ಮತ್ತೆ ರಿವರ್ಸ್ ಆಗ್ಬೋದು, ಬೈಯಿಂಗ್ ಸ್ಟಾರ್ಟ್ ಆಗ್ಬೋದು, 80 ರೂಪಾಯಿ ಲೆವೆಲಿಂದ ಮತ್ತೆ ಬೈಯಿಂಗ್ ಸ್ಟಾರ್ಟ್ ಆಗ್ಬೋದು ಅಂತ ಅರ್ಥ. ಓಕೆ, ರೆಸಿಸ್ಟೆನ್ಸ್ ಏನಾಯ್ತು, ಸಪೋರ್ಟ್ ಆಗಿ ಕನ್ವರ್ಟ್ ಆಗೋಯ್ತು. ಅದೇ ಏನಾದ್ರು ಈಗ ಫಾರ್ ಎಕ್ಸಾಂಪಲ್ ಈಗ 40 ರೂಪೀಸಲ್ಲಿ ಇದೆಯಲ್ವಾ, ಫಾರ್ ಎಕ್ಸಾಂಪಲ್ ಈಗ 40 ರೂಪೀಸಲ್ಲಿ ಸಪೋರ್ಟ್ ಕ್ರಿಯೇಟ್ ಆಗಿದ್ದಲ್ವಾ, ಇಲ್ಲಿ ರೆಸಿಸ್ಟೆನ್ಸ್ ಆಗಿದ್ದು 40 ರೂಪೀಸ್ಗೆ ಸಪೋರ್ಟ್ ಆಗಿ ಕನ್ವರ್ಟ್ ಆಗಿದೆ ಅಲ್ವಾ ಬ್ರೇಕ್ಔಟ್ ಕೊಟ್ಮೇಲೆ. ಅದೇ ಏನಾದ್ರು ಇಲ್ಲಿ ಬಂದು ಇಲ್ಲಿ ರಿವರ್ಸ್ ತಗೊಳ್ದೆ ಆ ಕಂಪನಿ ಏನಾದ್ರು ತುಂಬಾ ಕೆಟ್ಟದಾಗಿ ಪರ್ಫಾರ್ಮ್ ಮಾಡ್ತು, ಕ್ವಾರ್ಟರ್ಲಿ ಕೆಟ್ಟ ರಿಸಲ್ಟ್ಸ್ ಬಂತು, ಅದು ಅಥವಾ ಏನಾದರೂ ಮ್ಯಾನೇಜ್ಮೆಂಟ್ ಚೇಂಜಸ್ ಆಯಿತು, ಮುಂದೆಗೆ ಫ್ಯೂಚರ್ ಕಾಣಿಸ್ತಾ ಇಲ್ಲ ಆ ಕಂಪನಿಗೆ ಅಂತ ಏನಾದರೂ ಇನ್ಸ್ಟಿಟ್ಯೂಷನ್ ಅವ್ರು ಅನ್ಸಿದ್ರೆ ಅವ್ರೇನು ಮಾಡ್ತಾರೆ, ಡಂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡಂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಂದ್ರೆ ಏನು, ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲ. ಈಗ ಇಲ್ಲಿ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ವಾಪಸ್ ಇಲ್ಲಿಗೆ ಬಂತು 40 ರೂಪಾಯಿಗೆ ಬಂತು, ಇಲ್ಲಿ ಅವ್ರಿಗೆ ಬೈ ಮಾಡಬೇಕು ಅಂತ ಅನ್ಸಿಲ್ಲ, ಇಲ್ಲ 40 ರೂಪಾಯಿನೂ ಜಾಸ್ತಿನೇ, ಇದಕ್ಕೆ ಸೆಲ್ ಮಾಡ್ಬಿಡೋಣ, ಇನ್ನ ಬೇಡ ನಮಗೆ ಸ್ಟಾಕ್ ಅಂತ ಡಿಸೈಡ್ ಮಾಡಿಬಿಟ್ಟು ಸೆಲ್ ಮಾಡಿಬಿಡ್ತಾರೆ ಅಂತ ಇಟ್ಕೊಳ್ಳಿ. ಈ ಸಪೋರ್ಟ್ ಇತ್ತಲ್ವಾ 40 ರೂಪಾಯಲ್ಲಿ ಸಪೋರ್ಟು, ಆ ಸಪೋರ್ಟು ಬ್ರೇಕ್ ಆಗ್ಬಿಟ್ಟು ಕೆಳಗಡೆಗೆ ಬಂದ್ಬಿಡ್ತು ಪ್ರೈಸು, ಬ್ರೇಕ್ ಡೌನ್ ಅಂತ ಕರೀತಾರೆ ಇದನ್ನ. ಸಪೋರ್ಟ್ನ ಬ್ರೇಕ್ ಮಾಡಿ ಕೆಳಗಡೆಗೆ ಬಂದ್ಬಿಟ್ರೆ ಬ್ರೇಕ್ ಡೌನ್ ಅಂತ ಕರೀತಾರೆ. ಆ ಬ್ರೇಕ್ ಡೌನ್ ಆಗೋಯ್ತು ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ಇದು ಮತ್ತೆ ಪ್ರೈಸ್ ಮೇಲೆಗೆ ಹೋದಾಗ ಈ ಸಪೋರ್ಟ್ ಇತ್ತಲ್ವಾ ಮೊದಲು ಅದು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಅರ್ಥ ಆಯ್ತಾ. ಮತ್ತೆ ಏನಾದ್ರು ಪ್ರೈಸ್ ಮೇಲೆಗೆ 40 ರೂಪಾಯಿಗೆ ಹೋದ್ರೆ ವಾಪಸ್ಸು ದೇರ್ ಇಸ್ ಹೈ ಚಾನ್ಸಸ್ ದಟ್ ಇಲ್ಲಿಂದ ರಿವರ್ಸ್ ಆಗ್ಬೋದು ಪ್ರೈಸು, ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಕೆಳಗಡೆಗೆ ಬಂದೇ ಬರ್ಬೋದು. ಏನಕ್ಕೆ ಅಂದ್ರೆ ಇಲ್ಲಿ ಪ್ರೈಸ್ ಇಲ್ಲಿ ವಾಪಸ್ 30 ರೂಪಾಯಿಗೆ ಬಂದಿರುತ್ತೆ ಅನ್ಕೊಳ್ಳಿ, 30 ರೂಪಾಯಿಗೆ ಪ್ರೈಸ್ ಇಲ್ಲಿ ಬ್ರೇಕ್ ಡೌನ್ ಕೊಟ್ಬಿಟ್ಟು ಕೆಳಗಡೆಗೆ ಬಂದ್ಬಿಟ್ಟಿರುತ್ತೆ. 30 ರೂಪಾಯಿಲಿ ಯಾರೋ ಬಂದು ತಗೊಂಡಿರ್ತಾರೆ, 30 ರೂಪಾಯಲ್ಲಿ ತಗೊಂಡಿರೋರು ಮತ್ತೆ 40 ರೂಪಾಯಿಗೆ ಹೋದಾಗ ಇಲ್ಲಪ್ಪ ಇದಕ್ಕೆ 40 ರೂಪಾಯಿಗಿಂತ ಜಾಸ್ತಿ ವ್ಯಾಲ್ಯೂ ಇಲ್ಲ ಅನ್ಕೊಂಡು ಅವ್ರೇನ್ ಮಾಡ್ತಾರೆ, ಸಾಕು 40 ರೂಪಾಯಿಗೆ ನನ್ಗೆ ಬಂದಿರೋ ಲಾಭ ಸಾಕು ಅಂತೇಳಿ ಎಲ್ಲ ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆಗೇನಾಗುತ್ತೆ, ಅದು ರೆಸಿಸ್ಟೆನ್ಸ್ ಆಗುತ್ತೆ,
ಪ್ರೈಸು ಮತ್ತೆ ಕೆಳಗಡೆಗೆ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಚಾರ್ಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಅಂತ ನೀಟಾಗಿ. ಅದಕ್ಕಿಂತ ಮೊದಲು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡಬೇಕಂದ್ರೆ ಕೆಲವೊಂದು ರೂಲ್ಸ್ ಇದೆ. ಏನು ರೂಲ್ಸು ನೋಡಿ, ಡ್ರಾ ಝೋನ್ಸ್ ನಾಟ್ ಥಿನ್ ಲೈನ್ಸ್. ಅಂದ್ರೆ ಸಪೋರ್ಟ್ ಝೋನ್ ಆದ್ರೂ ಆಗಲಿ ಅಥವಾ ರೆಸಿಸ್ಟೆನ್ಸ್ ಝೋನ್ ಆದ್ರೂ ಆಗಲಿ ಲೈನ್ ಆಗ್ಬಿಟ್ಟು ಇದೇ ರೆಸಿಸ್ಟೆನ್ಸ್ ಝೋನು ಇದೇ ಸಪೋರ್ಟ್ ಝೋನು ಅಂತ ಫಾಲೋ ಮಾಡ್ಕೊಂಬಾರ್ದು. ಈ ಸಪೋರ್ಟ್ ಝೋನು ಮೇಲೆ ಇಷ್ಟು ಮತ್ತೆ ಕೆಳಗಡೆ ಇಷ್ಟು ಸಪೋರ್ಟ್ ಝೋನ್ ಆಗಿರುತ್ತೆ. ಓಕೆ, ರೆಸಿಸ್ಟೆನ್ಸ್ ಝೋನು ಅಷ್ಟೇ, ಮೇಲೆ ಒಂದಿಷ್ಟು ಕೆಳಗಡೆ ಇಷ್ಟು ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇದು 80 ರೂಪಾಯಲ್ಲಿ ರೆಸಿಸ್ಟೆನ್ಸ್ ಝೋನ್ ಅನ್ಕೊಳ್ಳೋಣ. 85ರಿಂದ ಹಿಡಿದು 75ವರೆಗೂ ಝೋನ್ ಇರುತ್ತೆ. ಈ ಝೋನು ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಆಗುತ್ತೆ. ಓಕೆ, ಇಲ್ಲಿ 40 ರೂಪಾಯಿ ಸಪೋರ್ಟ್ ಝೋನ್ ಅಂತ ಅನ್ಕೊಳ್ಳಿ. 45ರಿಂದ 45ವರೆಗೂ ಒಂದು ಝೋನು, ಸರಿನಾ? ಈ ಝೋನಲ್ಲಿ ಪ್ರೈಸು ರಿವರ್ಸಲ್ ಆಗ್ಬೋದು. 40 ರೂಪಾಯಿಗೆ ಬಂದು ಎಕ್ಸಾಕ್ಟಾಗಿ 40 ರೂಪಾಯಲ್ಲೇ ರಿವರ್ಸ್ ಆಗಲ್ಲ. ಅದು 38ರಿಂದ ಆದರೂ ರಿವರ್ಸ್ ಆಗ್ಬೋದು, 35ರಿಂದ ಆದರೂ ರಿವರ್ಸ್ ಆಗ್ಬೋದು, ಅಥವಾ 42 ರೂಪಾಯಿಂದನೂ ರಿವರ್ಸ್ ಆಗ್ಬಿಡ್ಬೋದು. ಅರ್ಥ ಆಯ್ತಾ? ನಾವು ಯಾವಾಗಲೂ ಅಷ್ಟೇ ಮಾರ್ಕ್ ಮಾಡ್ಕೊಬೇಕಾದ್ರೆ, ಸಪೋರ್ಟ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಬೇಕಾದ್ರೆ ಒಂದು ಲೈನಾಗಿ ಮಾರ್ಕ್ ಮಾಡ್ಕೊಂಡ್ರು ನಮ್ಮ ತಲೆಯಲ್ಲಿ ಇದು ಝೋನ್ ಅಂತ ಇರಬೇಕು. ಎಕ್ಸಾಕ್ಟ್ ಲೈನ್ನ ತಲೆಯಲ್ಲಿ ಇಟ್ಕೊಬಾರ್ದು, ಝೋನ್ನ ತಲೆಯಲ್ಲಿ ಇಟ್ಕೊಬೇಕು. ಅರ್ಥ ಆಯ್ತಾ? ಪ್ರಯಾರಿಟೈಸ್ ಹೈಯರ್ ಟೈಮ್ ಫ್ರೇಮ್ಸ್. ಅವಾಗಲೇ ನಾನು ಹೇಳಿದ್ನಲ್ವ ಟ್ರೆಂಡ್ ಲೈನಲ್ಲಿ, ಅದರಲ್ಲಿ ಹೇಳಿರೋ ಥರನೇ 5 ಮಿನಿಟ್ಸು 15 ಮಿನಿಟ್ಸ್ಗಿಂತ ಜಾಸ್ತಿ, 1 ಅವರ್ಗಿಂತ ಜಾಸ್ತಿ, ಒನ್ ಡೇಗಿಂತ ಜಾಸ್ತಿ, 1 ವೀಕಲ್ಲಿ ಈ ಥರ ಟೈಮ್ ಫ್ರೇಮ್ ಜಾಸ್ತಿ ಆಗ್ತಾ ಏನಾಗುತ್ತೆ, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅರ್ಥ ಆಯ್ತಾ? 5 ಮಿನಿಟ್ಸ್ಗಿಂತ ಜಾಸ್ತಿ 15 ಮಿನಿಟ್ಸು, 15 ಮಿನಿಟ್ಗಿಂತ ಜಾಸ್ತಿ 1 ಅವರ್ಗಿಂತ ಜಾಸ್ತಿ ಒನ್ ಡೇಗಿಂತ ಜಾಸ್ತಿ ವೀಕ್ಲಿಗಿಂತ ಜಾಸ್ತಿ ಮಂತ್ಲಿ. ಟೈಮ್ ಫ್ರೇಮ್ ಜಾಸ್ತಿ ಆಗ್ತಾ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ಗೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ವ್ಯಾಲಿಡೇಷನ್, ಅಂದ್ರೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಯಾವಾಗ ಆಕ್ಟಿವೇಟ್ ಆಗುತ್ತೆ, ಯಾವಾಗ ವ್ಯಾಲಿಡೇಟ್ ಆಗುತ್ತೆ ಅಂದ್ರೆ, ನಾನು ಆವಾಗಲೇ ಹೇಳ್ದಂಗೆ ಟ್ರೆಂಡ್ ಲೈನಲ್ಲಿ 2ರಿಂದ 3 ಸಲ ಟಚ್ ಆಗಿದ್ರೆ ಅದಕ್ಕೆ ಒಳ್ಳೆ ವ್ಯಾಲಿಡೇಷನ್ ಸಿಗುತ್ತೆ ಅಂತ ಅರ್ಥ. ಹಂಗಂತ 10 ಸಲ ಟಚ್ ಆಗಿರೋ ರೆಸಿಸ್ಟೆನ್ಸ್ ಝೋನ್ ಅಥವಾ ಸಪೋರ್ಟ್ ಝೋನ್ ವ್ಯಾಲಿಡೇಟ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ, ಒಂದು ಗೋಡೆ ಇರುತ್ತೆ ಅನ್ಕೊಳ್ಳಿ, ಇಟ್ಟಿಗೆ ಗೋಡೆ ಒಂದಿರುತ್ತೆ, ಗಡಾರಿ ಎತ್ಕೊಂಡು ಹೊಡಿತಾನೇ ಇರ್ತೀರ ಡೈಲಿ ಅನ್ಕೊಳ್ಳಿ, ಸರಿನಾ? ಬೆಳಿಗ್ಗೆಯಿಂದ ಸಂಜೆವರೆಗೂ ಹೊಡಿತಾನೇ ಇರ್ತೀರ ಡೈಲಿ ಅಂತ ಇಟ್ಕೊಳ್ಳಿ. ಎಷ್ಟು ದಿನ ಅಂತ ತಡೆಯುತ್ತೆ ಆ ಗೋಡೆ? ಒಂದಲ್ಲ ಒಂದು ಟೈಮಲ್ಲಿ ಕೆಳಗೆ ಬಿದ್ದೇ ಬೀಳುತ್ತೆ ಅಲ್ವಾ? ಇವತ್ತು ಬೀಳ್ಬೋದು, ನಾಳೆ ಬೀಳ್ಬೋದು, ಅಥವಾ ನಾಳೆ ಇದು ಬೀಳ್ಬೋದು, ಹೇಳಕ್ಕಾಗಲ್ಲ. ನೀವು ಹೊಡಿತಾನೇ ಇದ್ರೆ, ಕಂಟಿನ್ಯೂಸ್ ಆಗಿ ಗಡಾರಿ ಎತ್ಕೊಂಡು ಗೋಡೆಗೆ ಹೊಡಿತಾನೆ ಇದ್ರೆ ಒಂದಲ್ಲ ಒಂದಿನ ಗೋಡೆ ಬಿದ್ದೇ ಬೀಳುತ್ತೆ ಅಲ್ವಾ? ಸೇಮ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅಲ್ಲೂ ಅಷ್ಟೇ. ಜಾಸ್ತಿ ಸಲಿ 4 ಸತಿ 5 ಸತಿ 6 ಸತಿ ಈ ತರ ಎಲ್ಲ ಟಚ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ರೆಸಿಸ್ಟೆನ್ಸ್ ಝೋನ್ ಇಲ್ಲಿದೆ ಅನ್ಕೊಳ್ಳಿ, ಪ್ರೈಸ್ ಬರುತ್ತೆ, ರೆಸಿಸ್ಟೆನ್ಸ್ನ ಮುಟ್ಟುತ್ತೆ, ಮತ್ತೆ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ, ಕೆಳಗಡೆಗೆ ಬರುತ್ತೆ, ಮತ್ತೆ ಮೇಲೆಗೆ ಹೋಗುತ್ತೆ, ಮತ್ತೆ ಕೆಳಗಡೆಗೆ ಬರುತ್ತೆ, ಬೈಯರ್ಸ್ ಮತ್ತೆ ಆಕ್ಟಿವೇಟ್ ಆಗ್ತಾರೆ, ಮತ್ತೆ ಮೇಲೆಗೆ ಎತ್ಕೊಂಡು ಹೋಗ್ತಾರೆ, ಮತ್ತೆ ಕೆಳಗಡೆಗೆ ಬರುತ್ತೆ, ಇಲ್ಲಿ ಮತ್ತೆ ಬೈಯರ್ಸ್ ಆಕ್ಟಿವೇಟ್ ಆಗ್ತಾರೆ, ಮತ್ತೆ ಸೆಲ್ ಮಾಡ್ತಾರೆ. ಸೆಲ್ಲರ್ಸ್ ಎಷ್ಟು ದಿನ ಅಂತ ಸೆಲ್ ಮಾಡ್ತಾರೆ? ಅವ್ರು ಗಮನಿಸ್ತಾರೆ, ಇಲ್ಲ ಪ್ರೈಸ್ ಕೆಳಗಡೆಗೆ ಜಾಸ್ತಿ ಹೋಗ್ತಾ ಇಲ್ಲ, ಬೈಯರ್ಸ್ ಸ್ಟ್ರಾಂಗ್ ಆಗ್ತಾ ಇದಾರೆ ಬರ್ತಾ ಅಂತ ಗಮನಿಸ್ತಾರೆ. ಈ ತರ ಬೈಯರ್ ಸ್ಟ್ರಾಂಗ್ ಆದಾಗ ಏನಾಗುತ್ತೆ, 4 ಸಲಿ 5 ಸತಿ ಎಲ್ಲ ಇಟ್ಟಾದಾಗ ಈ ರೆಸಿಸ್ಟೆನ್ಸ್ ಝೋನ್ ಏನಾಗುತ್ತೆ, ವೀಕ್ ಆಗ್ಬಿಡುತ್ತೆ. ಅದೇ ಗೋಡೆಗೆ ಗಡಾರಿ ಎತ್ಕೊಂಡು ಹೊಡೆದಂಗೆ. ಪ್ರೈಸ್ ಎಷ್ಟು ಸಲ ಆ ಲೆವೆಲ್ನ ಟೆಸ್ಟ್ ಮಾಡಿರುತ್ತೋ, 3 ಸಲಿಗಿಂತ ಜಾಸ್ತಿ ಎಷ್ಟು ಸಲ ಟಚ್ ಮಾಡಿರುತ್ತೋ ಪ್ರತಿ ಸಲ ಅದು ವೀಕ್ ಆಗ್ತಾ ಹೋಗುತ್ತೆ. ಸಪೋರ್ಟ್ ಇರ್ಬೋದು, ರೆಸಿಸ್ಟೆನ್ಸ್ ಇರ್ಬೋದು, ಎರಡೂ ಅಷ್ಟೇ. ಈಗ ಚಾರ್ಟ್ಸ್ ಅಲ್ಲಿ ನೋಡೋಣ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ. ಓಕೆ, ಈಗ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವ ತರ ಡ್ರಾ ಮಾಡೋದು ತಿಳ್ಕೊಳ್ಳೋಣ. ನಾನು ಟ್ರೆಂಡ್ ಲೈನ್ ಯಾವ ಚಾರ್ಟ್ ಎತ್ಕೊಂಡಿದ್ನೋ ಅದೇ ಚಾರ್ಟೇ ಇದು. ಇದರಲ್ಲೇ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಡ್ರಾ ಮಾಡೋದು ಹೇಳ್ಕೊಡ್ತೀನಿ. ಯಾವ ಚಾರ್ಟ್ ತಗೊಂಡ್ರು ಇದೇ ತರ ಮಾಡೋದು. ಇಮಿಡಿಯೇಟ್ ಆಗಿ ನಿಮ್ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬೇಕು, ಇಮಿಡಿಯೇಟ್ ರೆಸಿಸ್ಟೆನ್ಸ್ ಯಾವ್ದು ಸಿಗುತ್ತೆ ಅದನ್ನ ಮಾರ್ಕ್ ಮಾಡ್ಕೊಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಈಗ ನಾವು ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಇಲ್ಲಿದ್ದೀವಿ ಅಲ್ವಾ? ಇಲ್ಲಿಂದ ಲೆಫ್ಟ್ ಸೈಡ್ ಹೋಗ್ಬೇಕು ನಾವು. ಲೆಫ್ಟ್ ಸೈಡ್ ಹೋದಾಗ ನಮ್ಗೆ ಇಮಿಡಿಯೇಟ್ ಸ್ವಿಂಗ್ಸ್ ಯಾವ್ಯಾವ್ದು ಸಿಗುತ್ತೆ ನೋಡಿ. ಮೇಜರ್ ಸ್ವಿಂಗ್ಸು, ಇಲ್ಲೊಂದು ಸ್ವಿಂಗ್ ಕಾಣಿಸ್ತಾ ಇದೆ ಅಲ್ವಾ? ಅದು ಬಿಟ್ಟರೆ ಇಲ್ಲೊಂದು ಸ್ವಿಂಗ್ ಕಾಣಿಸ್ತಾ ಇದೆ, ಅದು ಬಿಟ್ಟರೆ ಇಲ್ಲೊಂದು ಸ್ವಿಂಗ್ ಕಾಣಿಸ್ತಾ ಇದೆ ಅಲ್ವಾ? ಮಿನಿಮಮ್ 3ರಿಂದ 4 ಸ್ವಿಂಗು ಮಾರ್ಕ್ ಮಾಡಿ ಇಟ್ಕೊಬೇಕು, ಇಮಿಡಿಯೇಟ್ ಆಗಿ ಸಿಗೋದು. ಡ್ರಾಯಿಂಗ್ಸ್ ಅಲ್ಲಿ ಲೆಫ್ಟ್ ಸೈಡಲ್ಲಿ ಹೋದ್ರೆ ಇಲ್ಲಿ ಆರಿಜಾಂಟಲ್ ಲೈನ್ ಮತ್ತೆ ಆರಿಜಾಂಟಲ್ ರೇ ಅಂತ ಇರುತ್ತೆ. ಎರಡರಲ್ಲಿ ಯಾವ್ದನ್ನ ಒಂದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ರೈಸ್ ಆಕ್ಷನ್ ಹತ್ರ ವಾಪಸ್ ಬಂದ್ಬಿಟ್ಟು ಇಮಿಡಿಯೇಟ್ ಸ್ವಿಂಗ್ಸ್ ಯಾವ್ದಾವ್ದು ಕಾಣಿಸ್ತಾ ಇದೆ ಅದನ್ನೆಲ್ಲ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲೊಂದು ಸ್ವಿಂಗ್ ಕಾಣಿಸ್ತಾ ಇದೆಯಾ, ಕೆಳಗಡೆಗೆ ಬಂತು, ಮತ್ತೆ ಮೇಲೆ ಹೋಗಿ ಪ್ರೈಸು ಇಲ್ಲೊಂದು ಸ್ವಿಂಗು. ಸೊ ಓಕೆ, ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು ಆ ಲೆಫ್ಟ್ ಸೈಡು. ನೋಡಿ, ಇಲ್ಲಿ ಹ್ಯಾಮರ್ ಕ್ಯಾಂಡಲ್ ಫಾರ್ಮೇಷನ್ ಆಗಿ ಇಲ್ಲಿಂದ ಪ್ರೈಸ್ ರಿವರ್ಸಲ್ ಆಗಿದೆ, ಎಕ್ಸ್ಟೆಂಡ್ ಮಾಡ್ಕೊಬೋದು. ನೆಕ್ಸ್ಟು ಇನ್ನೂ ಲೆಫ್ಟ್ಗೆ ಹೋದರೆ ಇನ್ನೊಂದ್ಸಲಿ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೂ ಲೆಫ್ಟ್ಗೆ ಹೋದರೆ ಇನ್ನೊಂದು ಸ್ವಿಂಗ್ ಯಾವ್ದು ಕಾಣಿಸ್ತಾ ಇದೆ ನಿಮಗೆ, ಮೇಜರ್ ಸ್ವಿಂಗು ಇಲ್ಲಿ ಅಲ್ವಾ? ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಈಗ ವೀಕ್ಲಿ ಟೈಮ್ ಫ್ರೇಮಲ್ಲಿ ನಾನು ಮಾರ್ಕ್ ಮಾಡಿರೋದು ಇದನ್ನು. ವೀಕ್ಲಿ ಟೈಮ್ ಫ್ರೇಮಲ್ಲಿ ಈ ಲೆವೆಲ್ಸ್ನ ಮಾರ್ಕ್ ಮಾಡಿರೋದು, ಸರಿನಾ? ಡೈಲಿ ಟೈಮ್ ಫ್ರೇಮ್ಗೆ ಹೋಗೋಣ. ಈಗ ಯಾವ ಥರ ಬಿಹೇವ್ ಆಗಿದೆ ಪ್ರೈಸು ನೋಡೋಣ. ನೋಡಿ, ಕಾಣಿಸ್ತಾ? ಈಗ ಡೈಲಿ ಟೈಮ್ ಫ್ರೇಮ್ಗೆ ಹೋಗ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಬೇಕು ನಾವು. ಈ ಲೆವೆಲ್ಸ್ನ ಮೇಲೆ ಕೆಳಗಡೆ ಮಾಡ್ಕೊಬೇಕು. ಇಲ್ಲಿ ನೋಡಿ, ಇಲ್ಲಿಗೆ ಬಂದು
ಫೈನ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾಗ ನಮಗೆ 430 ಸಿಕ್ತು ಪ್ರೈಸ್ ಲೆವೆಲ್ ಅಲ್ವಾ. ಫೈನ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾಗ ಡಬ್ಲ್ಯೂ ಪ್ಯಾಟ್ರನ್ ಫಾರ್ಮೇಷನ್ ಆಗಿ ಸಪೋರ್ಟ್ ಕೂಡ ತೊಗೊಂಡಿದೆ ನೋಡಿ. ಇಲ್ಲಿ ಪ್ಯಾಟ್ರನ್ಸ್ ಹೇಳ್ಕೊಡ್ತೀನಿ ನಾನು ಏನಂತ ನೆಕ್ಸ್ಟ್ ಕ್ಲಾಸಲ್ಲಿ. ಈಗ ಇಲ್ಲಿ ಸಪೋರ್ಟ್ ತೊಗೊಂಡಿದೆ, ಇಮಿಡಿಯೇಟ್ ಸಪೋರ್ಟ್ ಇಲ್ಲಿ ಸಿಕ್ತು. ಮತ್ತು ರೆಸಿಸ್ಟೆನ್ಸ್ ನಾವು ಯಾವ್ದು ಮಾರ್ಕ್ ಮಾಡ್ಕೊಂಡಿದ್ವಿ ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ವೀಕ್ಲಿ ಟೈಮ್ ಫ್ರೇಮಲ್ಲಿ, ಅದೇ ರೆಸಿಸ್ಟೆನ್ಸ್ ಝೋನ್ ಇದು ನೋಡಿ. ಇಲ್ಲಿ ಬಂದು ರೆಸಿಸ್ಟೆನ್ಸ್ ತೊಗೊಂಡಿದ್ದೆ, ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ತೊಗೊತಾ ಇದ್ದೆ. ಮತ್ತು ನಾನು ಇನ್ನೊಂದು ಪಾಯಿಂಟ್ ಹೇಳಿದ್ದೆ, ಸಪೋರ್ಟು ಒಂದು ಸರಿ ಬ್ರೇಕ್ ಆಗೋದ್ಮೇಲೆ ಅದು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ರೆಸಿಸ್ಟೆನ್ಸು ಒಂದು ಸಲ ಬ್ರೇಕ್ಔಟ್ ಆಗೋದ್ಮೇಲೆ ಅದು ಸಪೋರ್ಟಾಗಿ ಕನ್ವರ್ಟ್ ಆಗುತ್ತೆ ಅಂತ. ಇಲ್ಲಿ ನೋಡಿ ಪರ್ಫೆಕ್ಟಾಗಿ ಹಂಗೆ ಆಗಿದೆ ನೋಡಿ. ಇಲ್ಲಿಗೆ ಪ್ರೈಸ್ ಬಂತಾ, ಇಲ್ಲಿ ಸ್ವಿಂಗ್ ತಗೊಂತು, ಇದನ್ನು ಮಾರ್ಕ್ ಮಾಡಿ ಇಟ್ಕೊಂಡ್ವಿ ನಾವು ಅಂತ ಇಟ್ಕೊಳ್ಳೋಣ. ಮತ್ತು ಕೆಳಗಡೆಗೆ ಬಂದುಬಿಟ್ಟು ಇದು ಬ್ರೇಕ್ಔಟ್ ಕೊಟ್ಬಿಟ್ಟು ಮೇಲೆ ಕೊಟ್ಟೋಯ್ತು ಅಲ್ವಾ. ಈ ರೆಸಿಸ್ಟೆನ್ಸ್ ಏನಾಯಿತು, ಇವಾಗ ಸಪೋರ್ಟಾಗಿ ಕನ್ವರ್ಟ್ ಆಗೋಯಿತು. ಮತ್ತೆ ಪ್ರೈಸ್ ವಾಪಸ್ ಇಲ್ಲಿಗೆ ಬಂದಾಗ ಇಲ್ಲಿ ನೋಡಿ ಡೋಜಿ ಕ್ಯಾಂಡಲ್ಸ್ ಫಾರ್ಮೇಷನ್ ಆಗಿದೆ. ಡೋಜಿ ಕ್ಯಾಂಡಲ್ಸ್ ಅಂದರೆ ಏನು, ಇಲ್ಲಿ ಅಷ್ಟು ಈಸಿಯಾಗಿ ಈ ಲೆವೆಲ್ನ ಬ್ರೇಕ್ ಆಗೋಕ್ಕೆ ಬಿಟ್ಟಿಲ್ಲ. ಇಲ್ಲಿ ಸಪೋರ್ಟು ಹೋಲ್ಡ್ ಮಾಡಿತ್ತು, ಬಟ್ ಸ್ಟಿಲ್ ಬ್ರೇಕ್ ಆಯಿತು. ಸಪೋರ್ಟ್ ಒಂದ್ಸಲಿ ಬ್ರೇಕ್ ಆದಮೇಲೆ ಏನಾಗುತ್ತೆ, ರೆಸಿಸ್ಟೆನ್ಸಾಗಿ ಕನ್ವರ್ಟ್ ಆಗುತ್ತೆ. ಅದೇ ನೋಡಿ ಮುಂದೆ ನೋಡಿ, ಇಲ್ಲಿ ನೋಡಿ ವಾಪಸ್ ಪ್ರೈಸ್ ಇಲ್ಲಿಗೆ ಬಂದಿದೆ, ಇಲ್ಲಿ ರೆಸಿಸ್ಟೆನ್ಸು ಆಗಿ ಆ್ಯಕ್ಟ್ ಮಾಡಿ ಪ್ರೈಸ್ ಮತ್ತೆ ಉಲ್ಟಾ ಬಡ್ದು ಇಲ್ಲೇ ಕನ್ಸಾಲಿಡೇಟ್ ಆಗ್ತಾ ಇದೆ. ಎಲ್ಲಿವರೆಗೂ ಇದು ಮತ್ತೆ ಬ್ರೇಕ್ಔಟ್ ಆಗೋಲ್ವೋ ಅಲ್ಲಿವರೆಗೂ ಇದು ರೆಸಿಸ್ಟೆನ್ಸ್ ಆಗೇ ಆ್ಯಕ್ಟ್ ಆಗುತ್ತೆ, ಸರಿನಾ. ಒಂದ್ಸಲಿ ಇದೇನಾದರೂ ಬ್ರೇಕ್ಔಟ್ ಆಗಿಬಿಟ್ರೆ ಮೇಲೆ ಕೊಟ್ಟೋದ್ರೆ ಅದು ಮತ್ತೆ ಸಪೋರ್ಟಾಗಿ ಕನ್ವರ್ಟ್ ಆಗೋಗುತ್ತೆ. ಅರ್ಥ ಆಯ್ತಾ, ಇದೇ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು. ಈಗ ಡೇ ಟೈಮ್ ಫ್ರೇಮಲ್ಲಿ ಬಂದ್ವಲ್ಲ ನಾವು, ಇಲ್ಲಿನೂ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡೋಣ ನೋಡಿ. ಇಲ್ಲೂ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೀವಾ, ಈ ಲೆವೆಲ್ ಕಾಣಿಸ್ತಾ ಇದೆಯಾ, ಇಲ್ಲಿ ನೋಡಿ ಮಾರ್ಕ್ ಮಾಡಿಕೊಂಡೆ. ಇಲ್ಲಿ ಒಂದ್ಸರಿ ಬ್ರೇಕ್ಔಟ್ ಆಯಿತು, ವಾಪಸ್ ಬಂದು ಇಲ್ಲಿ ಮತ್ತೆ ಸಪೋರ್ಟ್ ತೊಗೊಂಡು ಮತ್ತೆ ಮೇಲಕ್ಕೆ ಹೋಗಿದೆ ಪ್ರೈಸು. ಇಂಪಾರ್ಟೆಂಟ್ ಲೆವೆಲ್ಲು 460 ಲೆವೆಲ್ಲು ಅಲ್ವಾ. ಇಲ್ಲಿ ನೋಡಿ ಅದಾಗೋದ್ಮೇಲೆ ಇಲ್ಲಿ ಮತ್ತೆ ಸಪೋರ್ಟ್ ತೊಗೊಂಡಿದೆ, ಮತ್ತೆ ಇಲ್ಲಿ ನೋಡಿ ಮತ್ತೆ ಸಪೋರ್ಟ್ ತೊಗೊಂಡಿದೆ. ಇದನ್ನು ಕಮ್ಮಿ ಟೈಮ್ ಫ್ರೇಮಲ್ಲಿ ಹೋಗಿ ನೋಡೋಣ, 1 hour ಟೈಮ್ ಫ್ರೇಮಲ್ಲಿ ನೋಡೋಣ ಯಾವ ಥರ ಅಂತ ನೋಡಿ. ನಾವು ಮಾರ್ಕ್ ಮಾಡಿದ್ದಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ವಿ, ಇಲ್ಲಿ ಸಪೋರ್ಟ್ ತೊಗೊಂಡಿದೆ, ಮತ್ತೆ ಪ್ರೈಸ್ ಆ್ಯಕ್ಷನ್ ನೋಡಿ, ಇಲ್ಲಿಗೆ ಬಂದು ಮತ್ತೆ ಸಪೋರ್ಟ್ ತೊಗೊಂಡಿದೆ, ಇಲ್ಲಿ ನೋಡಿ ಮತ್ತೆ ಇಲ್ಲಿ ಬಂದು ಸಪೋರ್ಟ್ ತೊಗೊಂಡಿದೆ. ಅರ್ಥ ಆಯ್ತಾ, ಇಷ್ಟೇ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು. ಇದನ್ನು ಮಾರ್ಕ್ ಮಾಡೋಕ್ಕೆ ನಾನು ಯೂಸ್ ಮಾಡೋ ಟ್ರಿಕ್ನ ಹೇಳ್ಕೊಡ್ತೀನಿ, ಸರಿನಾ. ಹೈಯರ್ ಟೈಮ್ ಫ್ರೇಮ್ಗೆ ಹೊಟ್ಟೋಗಿ ವೀಕ್ಲಿ ಅಥವಾ ಮಂತ್ಲಿಗೆ ಹೋಗೋಣ. ಮಂತ್ಲಿಗೆ ಹೋಗ್ಬಿಟ್ಟು ಲೈನ್ದು ಕಲರು ಬೇರೆ ತಗೊಳ್ಳಿ, ಸರಿನಾ. ಲೈನ್ದು ಕಲರ್ನ ನಾನು ರೆಡ್ಗೆ ಸೆಟ್ ಮಾಡ್ತೀನಿ. ಲೈನ್ ಮಾರ್ಕ್ ಮಾಡಿಬಿಟ್ಟು ಅದ್ರ ಕಲರ್ನ ರೆಡ್ಗೆ ಚೇಂಜ್ ಮಾಡಿಕೊಂಡು ಇಂಪಾರ್ಟೆಂಟ್ ಸ್ವಿಂಗ್ಸ್ ಏನೇನು ಕಾಣಿಸ್ತಾ ಇದೆ ಅದನ್ನೆಲ್ಲ ಮಾರ್ಕ್ ಮಾಡ್ಕೊತೀನಿ. ಇಂಪಾರ್ಟೆಂಟ್ ಸ್ವಿಂಗ್ಸ್ ಯಾವುದೋ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ, ಇಲ್ಲಿ ಸ್ಟಾರ್ಟ್ ಆಗಿದೆ ಪ್ರೈಸು, ಇಲ್ಲೊಂದು ಸ್ವಿಂಗು ಕಾಣಿಸ್ತಾ ಇದೆಯಾ ಇಂಪಾರ್ಟೆಂಟ್ ಸ್ವಿಂಗು, ಅದೇ ಲೆವೆಲಲ್ಲಿ ಇಲ್ಲೂ ಸ್ವಿಂಗ್ ಇದೆ. ಆ ಲೆವೆಲ್ನ ಮಾರ್ಕ್ ಮಾಡ್ಕೊತೀನಿ ನೋಡಿ, ರೆಡ್ ಲೈನಲ್ಲಿ ಮಾರ್ಕ್ ಮಾಡಿಕೊಂಡೆ. ಫೈನ್ ಅಡ್ಜಸ್ಟ್ಮೆಂಟ್ಸ್ ಆಮೇಲೆ ಮಾಡ್ಕೊಬೋದು ನಾವು, ರೆಡ್ ಲೈನಲ್ಲಿ ಈಗ ಮಾರ್ಕ್ ಮಾಡಿಕೊಂಡೆ, ಸರಿನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ವಿಂಗ್ ಯಾವ್ದು ಕಾಣಿಸ್ತಾ ಇದೆ, ಇಲ್ಲಿ ನೋಡಿ ಕಾಣಿಸ್ತಾ, ಅದನ್ನು ಮಾರ್ಕ್ ಮಾಡ್ಕೊತೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ವಿಂಗ್ ಯಾವ್ದು ಕಾಣಿಸ್ತಾ ಇದೆ, ಇಲ್ಲಿ ನೋಡಿ, ಇಲ್ಲಿ 1 ಸರಿ ಆಗಿದೆ, 2 ಸರಿ ಸ್ವಿಂಗ್ ಆಗಿದೆ, ಇಲ್ಲಿ ಆ ಸ್ವಿಂಗ್ಸ್ನ ಮಾರ್ಕ್ ಮಾಡಿಕೊಂಡೆ. ಈಗ ವೀಕ್ಲಿ ಟೈಮ್ ಫ್ರೇಮ್ಗೆ ಹೋಗೋಣ. ವೀಕ್ಲಿ ಟೈಮ್ ಫ್ರೇಮ್ಗೆ ಹೋದರೆ ಇಲ್ಲಿ ನೋಡಿ ಪ್ರೈಸ್ ಬಿಹೇವಿಯರ್ ಕಾಣಿಸ್ತಾ ಇದೆಯಾ, ನಾನು ಎಲ್ಲೆಲ್ಲ ಮಾರ್ಕ್ ಮಾಡಿದ್ದೀನೋ ಲೈನು ಅಲ್ಲೆಲ್ಲ ಪ್ರೈಸ್ ರಿವರ್ಸಲ್ಸ್ ಆಗಿದೆ ನೋಡಿ. ಅರ್ಥ ಆಯ್ತಾ ನೋಡಿ. ಈಗ ವೀಕ್ಲಿ ಟೈಮ್ ಫ್ರೇಮಲ್ಲಿ ನಾನು ಯೂಸ್ ಮಾಡೋದೇನು, ವೀಕ್ಲಿ ಟೈಮ್ ಫ್ರೇಮ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ರೆಡ್ ಕಲರಲ್ಲಿ ಮಾರ್ಕ್ ಮಾಡ್ಕೊತೀನಿ. ಡೈಲಿ ಟೈಮ್ ಫ್ರೇಮ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಬ್ಲೂ ಕಲರಲ್ಲಿ ಮಾರ್ಕ್ ಮಾಡ್ಕೊತೀನಿ. ಅದಕ್ಕಿಂತ ಕಮ್ಮಿ ಟೈಮ್ ಫ್ರೇಮ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಯಾವುದಿರುತ್ತೆ 1 hourಲ್ಲಿ 15 minutesಲ್ಲಿ ಅದನ್ನೆಲ್ಲ ವೈಟ್ ಕಲರಲ್ಲಿ ಮಾರ್ಕ್ ಮಾಡ್ಕೊತೀನಿ. ಈ ಥರ ಡಿಫ್ರೆಂಟ್ ಕಲರ್ಸಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ನನಗೇನು ಗೊತ್ತಾಗುತ್ತೆ ಅಂದರೆ, ವೈಟ್ ಕಲರ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ದು ಅದ್ರ ಇಂಪಾರ್ಟೆನ್ಸು ಬ್ಲೂ ಕಲರ್ಗಿಂತ, ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಮಾರ್ಕ್ ಮಾಡಿದ್ದೀನಲ್ವಾ ಅದಕ್ಕಿಂತ ಕಮ್ಮಿ ಇರುತ್ತೆ ಅದ್ರ ಇಂಪಾರ್ಟೆನ್ಸು. ಡಾರ್ಕ್ ಬ್ಲೂ ಕಲರಲ್ಲಿ ಮಾರ್ಕ್ ಮಾಡಿರೋ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ದು ಇಂಪಾರ್ಟೆನ್ಸು ರೆಡ್ ಕಲರ್ದಕ್ಕಿಂತ ಕಮ್ಮಿ ಇರುತ್ತೆ. ನಾನು ಇದನ್ನು ಕಡಿಮೆ ಟೈಮ್ ಫ್ರೇಮಲ್ಲಿ ಹೋಗಿ ಟ್ರ್ಯಾಕ್ ಮಾಡಿದಾಗ 5 minutes ಟೈಮ್ ಫ್ರೇಮಲ್ಲಿ ಹೋಗಿದ್ದೀನಿ ಅಲ್ವಾ. ಈಗ 5 minutes ಟೈಮ್ ಫ್ರೇಮಲ್ಲಿ ನಾನು ನೋಡ್ತಾ ಇರಬೇಕಾದ್ರೆ ಚಾರ್ಟ್ ಈ ಥರ ಕಾಣಿಸುತ್ತೆ. ಚಾರ್ಟ್ ಈ ಥರ ಕಾಣಿಸಿದಾಗ ಪ್ರೈಸ್ ಏನಾದರೂ ಈ ಥರ ರೆಡ್ ಕಲರ್ ಝೋನ್ ಹತ್ರ ಹೋದಾಗ ಹುಷಾರಾಗ್ಬಿಡ್ತೀನಿ ನಾನು, ಇಲ್ಲಿ ಸ್ವಿಂಗ್ಸ್ ಫಾರ್ಮೇಷನ್ ಆಗುತ್ತೆ, ಸರಿನಾ. ನೋಡಿ 5 minutesಲ್ಲಿ ನೋಡಿ ಇಲ್ಲೇ ಪ್ರೈಸು ಎಷ್ಟು ಸರಿ ರೆಸಿಸ್ಟೆನ್ಸ್ ತೊಗೊಂಡಿದೆ, ಸಪೋರ್ಟ್ ತೊಗೊಂಡಿದೆ ಅಲ್ವಾ. ಇಂಪಾರ್ಟೆಂಟ್ ಲೆವೆಲ್ ಇದು ರೆಡ್ ಕಲರು. ಅದಕ್ಕಿಂತ ಕಮ್ಮಿ ಇಂಪಾರ್ಟೆನ್ಸು ಇದಕ್ಕೆ ಕೊಡ್ತೀನಿ ಬ್ಲೂ ಕಲರ್ಗೆ, ಓಕೆ. ಇದಕ್ಕಿಂತ ಕಮ್ಮಿ ಇಂಪಾರ್ಟೆನ್ಸು ವೈಟ್ ಕಲರ್ ಮಾರ್ಕ್ ಮಾಡ್ಕೊಂಡಿದ್ರೆ ಅದಕ್ಕೆ ಕೊಡ್ತೀನಿ. 1 hour ಟೈಮ್ ಫ್ರೇಮಲ್ಲಿ ಮಾರ್ಕ್ ಮಾಡ್ಕೊಂಡಿದ್ರೆ ಇದು ನಾನು ಯೂಸ್ ಮಾಡೋ ಟ್ರಿಕ್ಕು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡೋಕ್ಕೆ. ಟೈಮ್ ಫ್ರೇಮ್ ಜಾಸ್ತಿ ಆಗ್ತಾ ಇದ್ದಂಗೆ 1 hourಗಿಂತ 1 day ಟೈಮ್ ಫ್ರೇಮಲ್ಲಿ ಮಾರ್ಕ್ ಮಾಡಿರೋದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ, ಸರಿನಾ. ಪ್ರೈಸ್ ಲೆವೆಲ್ಸ್ಗೆ 1 day ಟೈಮ್ ಫ್ರೇಮಲ್ಲಿ ಮಾರ್ಕ್ ಮಾಡಿರೋ ಪ್ರೈಸ್ ಲೆವೆಲ್ಗಿಂತ 1 week ಲೆವೆಲಲ್ಲಿ ಮಾರ್ಕ್ ಮಾಡಿರೋ ಪ್ರೈಸ್ ಲೆವೆಲ್ಸ್ಗೆ ಇಂಪಾರ್ಟೆನ್ಸ್ ಜಾಸ್ತಿ. ಟೈಮ್ ಫ್ರೇಮ್ ಜಾಸ್ತಿ ಆದಷ್ಟು ಅದಕ್ಕೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ. ಇದೇ ಥರ ಯಾವುದೇ ಚಾರ್ಟ್ ತೊಗೊಂಡ್ರು ನೀವು ಇದೇ ಥರ ಡ್ರಾ ಮಾಡೋದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ. ನಾವೆಲ್ಲಿರ್ತೀವೋ ಪ್ರೈಸು ಅಲ್ಲಿಂದ ಲೆಫ್ಟ್ ಸೈಡ್ಗೆ ಹೋಗಬೇಕು. ಲೆಫ್ಟ್ ಸೈಡಲ್ಲಿ ಇಂಪಾರ್ಟೆಂಟ್ ಸ್ವಿಂಗ್ಸ್ ಯಾವುದ್ಯಾವ್ದು ಕಾಣಿಸುತ್ತೋ ನಿಮಗೆ ಅದನ್ನೆಲ್ಲ ಮಾರ್ಕ್ ಮಾಡ್ಕೊಂಡು ಇಟ್ಕೊಬೇಕು. ಅದೇ
ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಓಕೆ, ನಾನು ಇಷ್ಟೊತ್ತು ಹೇಳಿದ್ನಲ್ವಾ ಟ್ರೆಂಡ್ ಲೈನು, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸು ಚಾರ್ಟ್ ಸಮೇತ ತೋರಿಸಿದೆ. ಇದೆಲ್ಲ ನೀಟಾಗಿ ಅರ್ಥ ಆಯಿತು ಎಲ್ಲರಿಗೂ ಅಂತ ಅನ್ಕೊಂತೀನಿ. ನಿಮಗೆಲ್ಲ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಸೇಮ್ ಥಿಂಗ್ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಏನು ಮಾಡಿದ್ರು ಅದೇ. ಚಾರ್ಟ್ಸ್ ಓಪನ್ ಮಾಡಿ, ಟ್ರೇಡಿಂಗ್ ವ್ಯೂವಲ್ಲಿ ಹೋಗ್ಬಿಟ್ಟು ಚಾರ್ಟ್ ಓಪನ್ ಮಾಡಿ, ಯಾವುದೇ ಒಂದು ಸ್ಟಾಕ್ ಇರ್ಬೋದು ಅಥವಾ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಇರ್ಬೋದು, ಓಪನ್ ಮಾಡಿಬಿಟ್ಟು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ಸ್ನ ಡ್ರಾ ಮಾಡಿಬಿಟ್ಟು 1 hour ಟೈಮ್ ಫ್ರೇಮಲ್ಲಿ, 1 day ಟೈಮ್ ಫ್ರೇಮಲ್ಲಿ, 1 week ಟೈಮ್ ಫ್ರೇಮಲ್ಲಿ ಇಷ್ಟರಲ್ಲೂ ಬೇರೆ ಬೇರೆ ಕಲರ್ಸ್ ಇಟ್ಕೊಂಡು ಡ್ರಾ ಮಾಡಿಬಿಟ್ಟು ನನಗೆ ಕಳಿಸಿ. ಓಕೆ, ಇನ್ಸ್ಟಾಗ್ರಾಮಲ್ಲಿ ಕಳಿಸಿ. ನಾನು ಆದಷ್ಟು ನೋಡ್ಬಿಟ್ಟು ಹೇಳ್ತೀನಿ. ಓಕೆ, ನಾನು ನೆಕ್ಸ್ಟ್ ವೀಡಿಯೋ ಹಾಕೋವರೆಗೂ ನಿಮ್ಗೆ ಇದೇ ಕೆಲಸ. ಡೈಲಿ ಚಾರ್ಟ್ ಓಪನ್ ಮಾಡಿ, ಟ್ರೇಡ್ಸ್ ತೊಗೊಬೇಡಿ. ನಾನು ಹೇಳ್ತೀನಿ ಯಾವಾಗ ಟ್ರೇಡ್ ತೊಗೊಬೇಕು ಅಂತ ನಾನು ಹೇಳ್ತೀನಿ. ಅಲ್ಲಿವರೆಗೂ ಟ್ರೇಡ್ಸ್ ತೊಗೊಳಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಯು ಆರ್ ನಾಟ್ ರೆಡಿ ಇಟ್. ನೀವು ಎಲ್ಲಿ ಯಾವಾಗ ರೆಡಿ ಆಗಿರ್ತೀರಾ ಅಂತ ನಾನು ಹೇಳ್ತೀನಿ. ಅಲ್ಲಿವರೆಗೂ ಟ್ರೇಡ್ಸ್ ತೊಗೊಳಕ್ಕೆ ಹೋಗಬೇಡಿ. ಜಸ್ಟ್ ಡೈಲಿ ಓಪನ್ ಮಾಡಿ, ಚಾರ್ಟ್ ಓಪನ್ ಮಾಡಿ, ಯಾವುದಾದ್ರೂ ಇಲ್ಲಿ ಹೊಸ ಸ್ಟಾಕು ಡೈಲಿ ಒಂದೊಂದು ಸ್ಟಾಕ್ ಓಪನ್ ಮಾಡಿ, ಸಪೋರ್ಟ್ ರೆಸಿಸ್ಟೆನ್ಸ್ ಅದ್ರದ್ದು ಮಾರ್ಕ್ ಮಾಡ್ಕೊಳ್ಳಿ, ನನಗೆ ಕಳಿಸಿ. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.